ಸರ್ 20 ಲಕ್ಷಕ್ಕೆ ನಿಮಗೆ 21 ಮಾಡಲ್ ಇನೋವಾ ಕ್ರಿಸ್ಟಾ ಕೊಡ್ತಾ ಇದೀನಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ. 2,80,000. ಹೌದು, ಬರೀ 30,000 ಬರೀ 30,000 ಹೊಡಿರೋದು. 2,75,000. 2011 ಸಿಂಗಲ್ ಓನರ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಕೊಟ್ಟ ಬರ್ತಾ ಇದೆ. ದೊಡ್ಡ ಹಬ್ಬ ಬರ್ತಾ ಇದೆ, ದಸರಾ ಹಬ್ಬಕ್ಕೆ ಎಲ್ಲರೂ ಗಾಡಿ ತಗೊಂಡ್ಬಿಟ್ಟು ಪೂಜಾ ಮಾಡ್ತಾರೆ. ಆಟೋಮೆಟಿಕಲ್ ಸೆಲೆರಿಯೋ ಇದೆ. ಹೌದು ಸರ್, 8,75,000ಕ್ಕೆ 22 ಮಾಡಲ್. ಹೌದು, 22 ಮಾಡಲ್, ಅದನ್ನು ವೋಲ್ಕ್ಸ್ವ್ಯಾಗನ್ ಟೈಗಾನ್. ಇಲ್ಲಿ 55 ಗಾಡಿಗಳು ಇದೆ. ಇನ್ನೊಂದು ಗೋಡನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ 30 ಗಾಡಿಗಳು ಇದೆ. ಬನ್ನಿ, ಕಡೆಯಿಂದ ಒಂದು 3M ಪಾಲಿಶ್ ಮಾಡ್ಕೊಡ್ತೀನಿ. ನಮ್ಮ ಕಡೆಯಿಂದ ಆರ್ಟಿಒ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮಗೆ. ಡೆಲಿವರಿ ಟೈಮಲ್ಲಿ ಅವರಿಗೆ ಕ್ಲೀನ್ ಆಗಿ ಚೆಕಪ್ ಮಾಡಿ, ಇಂಜಿನ್ ಆಯಿಲ್ ಎಲ್ಲ ಕೂಲೆಂಟ್ ಚೆಕಪ್ ಮಾಡಿ ಅವರಿಗೆ ಡೆಲಿವರಿ ಕೊಡ್ತೀನಿ. 3,40,000. ಹೌದು, ಕೇಳ್ತೀರಾ ನೀವು? ನಿಮ್ಗೋಸ್ಕರ, ನಿಮ್ ವ್ಯೂವರ್ಸ್ಗೋಸ್ಕರ 4,15,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲಿಂದಾದ್ರೂ ಬನ್ನಿ, ನಿಮ್ಗೆ ಲೋನ್ ಮಾಡ್ಕೊಟ್ಬಿಡ್ತಾರೆ. 16,25,000 ಸರ್. 16,25,000. ಯಾರು ಸಿಂಗಲ್ ಓನರ್ ಇಟ್ಟು ಕ್ಲೈಂಬರ್ ನೋಡ್ತಾ ಇದ್ದೀರಾ ಸರ್? 45,000 ತಗೊಂಡ್ ಬನ್ನಿ. 45,000. 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಹೋಗಿ ಸರ್. 6,90,000. 6,90,000ಗೆ 6,75,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ. 14 ಮಾಡಲ್. ಹೌದು, ಕಸ್ಟಮರ್ಗಳು ಅದೇ ಹಿಡ್ಕೊಂತಾರೆ. 17 ಮಾಡಲ್ ಸಿಗ್ಮಾ 4 ಫಾರ್ಚುನರ್. ಹೌದು ಸರ್, ಫಾರ್ಚುನರ್ 4,15,000ಕ್ಕೆ GT ಕೊಡ್ತಾ ಇದೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಪ್ರೈಸಿಂಗು. ಆಲ್ಮೋಸ್ಟ್ ನಿಮಗೆ ಇವ್ರ ಶೋರೂಮ್ ಅಲ್ಲಿ ಇನ್ನೊಂದೇನು ಹೈಲೈಟ್ ಅಂದ್ರೆ, ನೀವು ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲಿಂದನಾದ್ರೂ ಬನ್ನಿ, ನಿಮಗೆ ಲೋನ್ ಮಾಡ್ಕೊಟ್ಬಿಡ್ತಾರೆ. ಅದು ಆಂಧ್ರ ಪ್ರದೇಶದಿಂದನಾದ್ರೂ ಆಗಿರಲಿ, ತಮಿಳ್ನಾಡಿಂದನಾದ್ರೂ ಆಗಿರಲಿ, ಎಲ್ಲಿಂದನಾದ್ರೂ ಬನ್ನಿ, ನಿಮಗೆ ಲೋನ್ ಮಾಡ್ಕೊಡೋ ಜವಾಬ್ದಾರಿ ಸಾಗರ್ ಕಾಸ್ಟ್. ಇವತ್ತು ದಸರಾ, ದೀಪಾವಳಿ ಮತ್ತೆ ನವರಾತ್ರಿ ಹಬ್ಬ ಅಂತ ಸುಮಾರು ಆಫರ್ಗಳನ್ನ ತಂದವ್ರೆ. ಸೊ ಫಸ್ಟು ಬನ್ನಿ, ಆಕಿಬ್ ಸರ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಬಿಡೋಣ. ಸಾಗರ್ ಕಾರ್ಸ್ ಅಲ್ಲಿ ಏನೇನೆಲ್ಲ ಆಫರ್ಗಳು ನಡೀತಿದೆ ಎಲ್ಲಾನು ಕೇಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಆರಾಮ ಸರ್? ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ ಸರ್? ಆರಾಮ ಸರ್. ಸೊ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆದ್ಮೇಲೆ ಒಂದು ವಿಡಿಯೋ. ಹೌದು, 3 ಮಂತ್ಸ್ ಮುಂಚೆ ನಾವು ವಿಡಿಯೋ ಮಾಡಿದ್ರು. ಇವಾಗ 3 ಮಂತ್ಸ್ ಆದ್ಮೇಲೆ ನಿಮ್ಮ ಹತ್ರ ತಿರ್ಗಾ ಕರ್ಬಿಟ್ಟು ಹಬ್ಬ ಬರ್ತಾ ಇದೆ, ದೊಡ್ಡ ಹಬ್ಬ ಬರ್ತಾ ಇದೆ, ದಸರಾ ಹಬ್ಬಕ್ಕೆ ಎಲ್ಲರೂ ಗಾಡಿ ತಗೊಂಡ್ಬಿಟ್ಟು ಪೂಜಾ ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಒಳ್ಳೆ ಗಾಡಿ ಇವಾಗಲೇ ತರಿಸ್ಕೊಳ್ಳೋಣ ಅಂತ ತರಿಸ್ಬಿಟ್ಟಿದ್ದೀನಿ ಸರ್ ವಿಡಿಯೋ ಅಲ್ಲಿ. ಸೊ ಏನೇನೆಲ್ಲ ಸ್ಪೆಷಲ್ ಆಗಿ ಆಫರ್ಗಳನ್ನ ಸರ್? ಸ್ಪೆಷಲ್ ಆಗಿ ಆಫರ್ ಅಂದ್ರೆ, ನಮ್ಮ ಹತ್ರ ಗಾಡಿ ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ನಮ್ಮ ಕಡೆಯಿಂದ ಒಂದು 3M ಪಾಲಿಶ್ ಮಾಡ್ಕೊಡ್ತೀನಿ. ಇಂಟೀರಿಯರ್ ಕ್ಲೀನ್ ಆಗಲಿ, ಬಾಡಿ ಲೈನು, ಇಂಜಿನ್ ರೂಮ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಡ್ತಾ ಇದ್ದೀನಿ. ಪ್ಲಸ್ ನಮ್ಮ ಕಡೆಯಿಂದ ಆರ್ಟಿಒ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮಗೆ. ಬೇರೆ ಹೆಡ್ಡಿಂಗ್ ಚಾರ್ಜ್ ಇರೋಲ್ಲ. ಆ್ಯಂಡ್ ನಮ್ಮ ಕಡೆಯಿಂದ ಡೆಲಿವರಿ ಟೈಮಲ್ಲಿ ಅವರಿಗೆ ಕ್ಲೀನ್ ಆಗಿ ಚೆಕಪ್ ಮಾಡಿ, ಇಂಜಿನ್ ಆಯಿಲ್ ಎಲ್ಲ ಕೂಲೆಂಟ್ ಚೆಕಪ್ ಮಾಡಿ ಅವರಿಗೆ ಡೆಲಿವರಿ ಕೊಡ್ತೀನಿ. ವೆಹಿಕಲ್ ಮಾತ್ರ ತಗೊಂಡ್ರೆ ಒಳ್ಳೆಯಿಂದ ಮನ್ಸಿನ ತಗೊಂಡು ಹೋಗ್ಬೇಕಂತ ಒಳ್ಳೆ ಕ್ಲೀನ್ ಆಗಿ ರೆಡಿ ಮಾಡಿ ಕೊಡ್ತೀನಿ ಸರ್. ಆ್ಯಂಡ್ ಮೇನ್ ಸರ್, ಈ ಆಫರ್ ಅಂತ ಇಂದ ಬೆಸ್ಟ್ ಆಫರು ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ನಮ್ಮ ಕಡೆಯಿಂದ ಆಫರ್ ಚೆಕ್ ಮಾಡ್ಕೊಳ್ಳಿ ಕಸ್ಟಮರು. ಬಜಾರಲ್ಲಿ ತುಂಬಾ ಗಾಡಿಗಳು ಇದೆ. ಆ್ಯಂಡ್ ಅದನ್ನು ಅದರ್ ಸ್ಟೇಟ್ ಅಂದ್ರೆ ತುಂಬಾ ಗಾಡಿಗಳು ಬಂದಿದೆ ಬಜಾರಲ್ಲಿ. ನಮ್ಮ ಹತ್ರ ಒಂದೂ ಗಾಡಿ ಅದರ್ ಸ್ಟೇಟ್ ಯಾವುದು ಗಾಡಿ ಇಲ್ಲ. ನಮ್ಮ ಹತ್ರ ಎಲ್ಲ ಪ್ಯೂರ್ ಕನ್ನಡ ಗಾಡಿಗಳು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಇಂದ ಒಂದು 25-30 ಸಾವಿರ ಕಮ್ಮಿಯಲ್ಲಿ ಕೊಡ್ತೀನಿ ಸರ್. ಹೌದಾ? 100% ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡ್ತಾರಂತೆ. ಟೋಟಲ್ ಇವತ್ತು ಒಂದು 80 ಗಾಡಿ ನೋಡ್ಬೋದು ಸರ್. 80 ಗಾಡಿ ಇಲ್ಲಿ ನೋಡ್ತಾ ಇದ್ದೀರಾ. 45 ಕಾರ್ಸ್ ಇರೋದು. ನಮ್ಮ ಗೋಡನಲ್ಲಿ ಕರ್ಕೊಂಡು ಅಲ್ಲಿ ಒಂದು 35-40 ಗಾಡಿಗಳು ಇದೆ ಸರ್. ಅಲ್ವಾ? ಇವ್ರು ಗೋಡನು ಹಿಂದೆನೇ ಮಾಡ್ಕೊಬಿಟ್ಟವ್ರೆ. ವೀಕ್ಷಕರೇ, ನಿಮಗೆ ಈಸಿಲಿ ಆಕ್ಸೆಸಬಲ್ ಇದೆ. ಟೋಟಲ್ ಆಗಿ 80-85 ಕಾರ್ಗಳನ್ನ ನೋಡ್ಬೋದು. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ಸರ್, ಬಜೆಟ್ ಒಂದು 1.5 ಲಕ್ಷದಿಂದ ಹಿಡಿದು 28-30 ಲಕ್ಷದ ಗಾಡಿಗಳು ನಮ್ಮ ಹತ್ರ ಸಿಗುತ್ತೆ ಸರ್. ಸದ್ಯಕ್ಕೆ ರೈಟ್ ಬಜೆಟ್ ಅಲ್ಲಿ ಗಾಡಿಗಳು ಇದೆ ಸರ್. ಅಲ್ವಾ? ಸೊ ನಿಮಗೆ ಒಂದು 1 ಲಕ್ಷ ತಂದ್ರೆ ಒಂದು ಗಾಡಿ ಸರ್. ಲೋನ್ ಅಲ್ಲಿ ಹೋಗ್ತಾ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಲ್ಲಿ ಲೋನ್ ಮಾಡ್ಕೊಡ್ತಾ ಇದೀನಿ. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ ಕಸ್ಟಮರ್ದು, ಅವ್ರು ಎಲ್ಲಿನೂ ಇರಲಿ ಸರ್. ಅವರು ಬ್ಯಾಂಗ್ಳೂರು ಕಸ್ಟಮರೇ, ಲೋಕಲ್ ಕಸ್ಟಮರೇ ಬೇಕು ಅಂತ ಏನಿಲ್ಲ. ಅವರು ಕರ್ನಾಟಕದಲ್ಲಿ ಎಲ್ಲಿನೂ ಇರಲಿ, ಅಂಡ್ ಆಂಧ್ರ ಪ್ರದೇಶ ಆಗಲಿ, ನಿಮ್ಮ ತಮಿಳ್ನಾಡು ಆಗಲಿ, ಥ್ರೂ ಔಟ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲಿಂದನೂ ಬರಲಿ ಕಸ್ಟಮರು, ಲೋನ್ ಮಾಡ್ಕೊಡ್ತೀನಿ. ಅವ್ರ ಪ್ರೊಫೈಲ್ ಮೇಲೆ ಅವ್ರ ಸಿಬಿಲ್ ಮೆಂದು ಟ್ರಾನ್ಸಾಕ್ಷನ್ಸ್ ಚೆನ್ನಾಗಿದ್ರೆ ಕಣ್ ಮುಚ್ಕೊಂಡು ಲೋನ್ ಮಾಡ್ಕೊಡ್ತೀನಿ. ಆ್ಯಂಡ್ ಅವರು ಇನ್ಕಮ್ ಪ್ರೂಫ್ ಏನು ಇರಬೇಕು ತೋರಿಸಿದ್ರೆ ಇನ್ನೂ ಒಳ್ಳೆ ಲೋನ್ ಆಗುತ್ತೆ ಅವ್ರಿಗೆ. ಅವ್ರ ಪ್ರೊಫೈಲ್ ಹೆಂಗೆ ತೋರಿಸ್ತಾರೆ ಅದ್ಮೇಲೆ ಡಿಪೆಂಡು. 80% ಆಗ್ಬೋದು, 90% ಆಗ್ಬೋದು, ಕೆಲವರಿಗೆ 100% ಕೂಡ ಮಾಡ್ಕೊಡ್ತೀನಿ ಲೋನ್. ಟೋಟಲ್ ಆಗಿ ನಿಮಗೆ ಯಾವುದೇ ರಾಜ್ಯದಿಂದ ಬಂದರೂ ನಿಮಗೆ ಲೋನ್ ಆಪ್ಷನ್ ಬೇಕಾದ್ರೆ ಸಿಗುತ್ತೆ. ತಲೆ ಕೆಡಿಸ್ಕೊಂಡಿರ ಆರಾಮಾಗಿ ಬಂದ್ಬಿಡ್ಬೋದು. ಒಂದು 50,000-40,000 ಇದ್ರೂ ಸಾಕು. ಮಿಕ್ಕಿದ್ದು 20. ನಾನು ಒಂದು ಗಾಡಿಯಲ್ಲಿ ಹೇಳಿದ್ದೀನಿ, ವಿಡಿಯೋಲಿ ಕಂಪ್ಲೀಟ್ ಹೋಗಿ ವಿಡಿಯೋ ನೋಡಿ. ಒಂದು ಗಾಡಿಗೆ ಹೇಳಿದ್ದೀನಿ 15,000 ತಗೊಂಡು ಬಂದ್ರೆ ಗಾಡಿ ಡೆಲಿವರಿ ಕೊಡ್ತೀನಿ. 15,000? ಹೌದು, 15,000 ತಂದ್ರೆ ಲೋನ್ ಆಗುತ್ತೆ. ಆರಾಮಾಗಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ಬಿಡ್ತೀನಿ ಲೋನ್ ಅವರಿಗೆ. ಓಕೆ. ಅಂಡ್ ನಿಮ್ಮ ಪ್ರೊಫೈಲ್ ಇನ್ನೂ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗೋ ಆಪ್ಷನ್ ಕೂಡ ಸಿಕ್ಬಿಡುತ್ತೆ. ಸೊ ಬನ್ನಿ, ಇನ್ನೇನು ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಇವ್ರ ಶೋರೂಮ್ ಎಲ್ಲಿ ಬರುತ್ತೆ ಅದನ್ನು ಕೂಡ ಹೇಳ್ಬಿಡ್ತಾರೆ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಗೊತ್ತಾಗಲಿಲ್ಲ ಅಂದ್ರೆ ಹೇಮಂತ್ ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತಾರೆ, ಅದ್ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಾಂದ್ರೆ ಕೂಡ ಗೂಗಲ್ ಅಲ್ಲಿ ಹೋಗಿ ಜಸ್ಟ್ ಸಾಗರ್ ಕಾರ್ಸ್ ಜಯನಗರ್ ಅಂತ ಹಾಕಿ ನಮ್ದು ಶೋರೂಮ್ ಲಿಂಕ್ ಬಂದ್ಬಿಡುತ್ತೆ. ಸೊ ನೋಡ್ಕೊಂಡು ಬಂದ್ಬಿಡ್ಬೋದು. ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡ್ತೀರಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವಿನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸರ್. ಸ್ಟಾರ್ಟ್ ಮಾಡ್ಬಿಡೋಣ. ಆಗಿದ್ರೆ ಫಸ್ಟ್ ನಮ್ಮ ಮಾರುತಿ ಕಾರು ಈಕೋ ಬಗ್ಗೆ ತಗೊಳ್ಳೋಣ ಡೀಟೇಲ್ಸು. ಇದ್ರ ಬಗ್ಗೆ ಹೇಳಿ ಸರ್. ಇದು ನೋಡ್ತಾ ಇದ್ದೀರಾ, ನಮ್ಮ ಮುಂಗಡೆ ಒಂದು ಬಡವ್ರದ್ದು 7 ಸೀಟರ್ ಕಾರ್ ಅಂತ ಹೇಳ್ತೀನಿ. ಸಿಂಗಲ್ ಓನರ್ ವೆಹಿಕಲ್ 2011 ಮಾರುತಿ ಈಕೋ ನೋಡ್ತಾ ಇದ್ದೀರಾ. ತುಂಬಾ ಕ್ಲೀನ್ ಆಗಿದೆ. ಹೊಸ ಇದು ಸೀಟ್ ಕವರ್ಸ್ ಹಾಕಿದ್ದಾರೆ. AC ಬರುತ್ತೆ ಇದರಲ್ಲಿ ನಿಮಗೆ. ಹೊಸ ಇದು ಸೀಟ್ ಕವರ್ಸ್ ಹಾಕಿದ್ದಾರೆ. ಪವರ್ ಸ್ಟೀರಿಂಗ್ ಬರಲ್ಲ, ಪವರ್ ವಿಂಡೋಸ್ ಬರಲ್ಲ, ಮಾತ್ರ 5 ಸೀಟರ್ ವಿತ್ AC. ಇದು 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 68,000 ಓಡಿದೆ ವೆಹಿಕಲ್. ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಪ್ರೈಸಿಂಗ್ ನೋಡ್ತಾ ಇದ್ರೆ ಹೇಮಂತ್ ಸರ್, ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್
3,10,000 ಹೇಳ್ತಾ ಇರೋದು. ಫೈನಲ್ 2,80,000 ಬಂದ್ರೆ ಗಾಡಿ ಕೊಡ್ತೀನಿ. 2,80,000. ಹೌದು. ಎಷ್ಟನೇ ಮಾಡಲ್ ಸರ್? ಸರ್ 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬೇರೆ 60,000 ಓಡಿರೋದು ವೆಹಿಕಲ್. ಯಾರು ಲೋನ್ ಮಾಡ್ತವ್ರಿಗೆ ಕೂಡ ಆರಾಮಾಗಿ ಒಂದು 70% ಲೋನ್ ಮಾಡ್ಕೊಡ್ತೀನಿ. ಹೌದಾ? 11 ಮಾಡಲ್ಲ? ಹೌದು ಸರ್. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಸರ್, ಜಾಸ್ತಿ ಸರ್ ಆನ್ ಟೇಬಲ್ ಬರಲಿ ಬೇಕಂದ್ರೆ ಇನ್ನೂ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಪೋಲೋ ಸರ್, ನೆಕ್ಸ್ಟ್ ನೋಡ್ತಾ ಇದ್ದೀರಾ ಪೋಲೋ ಅದೇ, ಅದನ್ನು ಪೋಲೋದಲ್ಲಿ GT ಇರೋದು ನನ್ನ ಹತ್ರ. ಪೋಲೋ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ವೆಹಿಕಲ್, ಅದರಲ್ಲಿ GT ಅಂದ್ರೆ ಫುಲ್ ಡಿಮ್ಯಾಂಡ್. ಇದು 1.5 TDI ಇಂಜಿನ್ ಸರ್. ಇದು 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಫುಲ್ಲಿ ಆಪ್ಷನ್ ವೆಹಿಕಲ್, AC ಪವರ್ ಸ್ಟೀರಿಂಗ್, 4 ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ ನಿಮಗೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ 4.5 ಲಕ್ಷ ಹೇಳ್ತಾ ಇರೋದು. ಸರ್ ಬೇರೆ 4,30,000 4,30,000 ಬಂದ್ರೆ ಗಾಡಿ ಕೊಡ್ತೀನಿ. ಹೌದು, ಒಳ್ಳೆ ಧಮಾಕ ರೇಟ್ ಹೇಳ್ಬಿಡಿ ಸರ್ ದಸರಾಗೆ. ಫೈನಲ್ ಹೇಳ್ಬಿಡ 4,15,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ ಸರ್. ಎಷ್ಟು ಸರ್ ಫೈನಲ್? 4,15,000. 4,15,000ಕ್ಕೆ GT ಕೊಡ್ತಾ ಇದೀನಿ. ಅದನ್ನು 14 ಮಾಡಲ್ ಗಾಡಿ. ಇದು ಸರ್ ಶಿಫ್ಟ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಶಿಫ್ಟೂ ಕೂಡ ಇದೆ. 2010 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ VXI ವಿತ್ ABS ವೆಹಿಕಲ್. ನೋಡ್ತಾ ಇದ್ದೀರಾ ಔಟ್ ಆಫ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ. ಮ್ಯಾಗ್ವಿಲ್ಸ್ ಏನೋ ಒಂದು 30,000-35,000 ಖರ್ಚು ಮಾಡಿದ್ದಾರೆ. ಸಿಂಗಲ್ ಓನರ್ ಸರ್. ಕಿಲೋಮೀಟರ್ ಬೇರೆ 44,000 ಓಡಿರೋದು. 42,000 ಲಾಸ್ಟ್ ಸರ್ವಿಸ್ ಮಾಡಿದ್ದಾರೆ ಶೋರೂಮ್ ಅಲ್ಲಿ ವಿತ್ ಸರ್ವಿಸ್ ಜೊತೆಲಿ ಕೊಡ್ತೀನಿ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು 3,7 ಲಕ್ಷ ಹೇಳ್ತಾರೆ. ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಯಾರು ಕೊಡ್ತಾರೆ ಸರ್? ಇನ್ನೊಂದು ಹೇಳಿ ಸರ್. ಸರ್ ಗಾಡಿ ಮಾತ್ರ ಸಖತ್ತಾಗಿದೆ, ಸಿಂಗಲ್ ಓನರ್ ವೆಹಿಕಲ್. ಬೇರೆ ಒಂದು ಕೆಲಸ ಮಾಡಿ ಹೋಗಿ ಸರ್, 5,000 ಕಮ್ಮಿ ಮಾಡಿ 2,90,000 ಗಾಡಿ ಕೊಡ್ತೀನಿ. 2,90,000. ಓಕೆ. ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆಯಲ್ಲ ಸರ್, ವೆಂಟೋ. ಪೋಲೋ ಅಲ್ಲ, ವೆಂಟೋ ನೋಡ್ತಾ ಇದ್ದೀರಾ. 2011 ಮಾಡಲ್, ಹೈಲೈನ್ ಟಾಪ್ ಎಂಡ್ ಪೆಟ್ರೋಲ್ ಇಂಜಿನ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಇದರಲ್ಲಿ AC ಪವರ್ ಸ್ಟೀರಿಂಗ್ 4 ವಿಂಡೋ ಇದೆ, ಕಂಪನಿ ಸಿಸ್ಟಮ್ ಇದೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ಅಂಡ್ ಔಟ್ ಆಫ್ ಮಾರ್ಕೆಟ್ ಇದು ಸಿಸ್ಟಮ್ ಕೂಡ ಹಾಕಿದ್ದಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ವೆಂಟೋ ಕೊಡ್ತಾ ಇದ್ದೀನಿ. ಅದನ್ನು 2011 ಮಾಡಲ್ ವೆಂಟೋ ಕೊಡ್ತಾ ಇರೋದು ಸರ್. ಸರ್ ಇದು ಬಹಳ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,95,000 ಹೇಳ್ತಾ ಇರೋದು. ಫೈನಲ್ 2,75,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,75,000 2011 ಸಿಂಗಲ್ ಓನರ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಕೊಡ್ತಾ ಇದ್ದೀನಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಇಂಜಿನ್ ಸರ್, 1.6 ಲೀಟರ್ ಇಂಜಿನ್, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್. ಲೋನ್ ನೋಡ್ತವ್ರಿಗೆ ಕೂಡ ಆರಾಮಾಗಿ ಸರ್ ಜಸ್ಟ್ 50,000 ತಗೊಂಡ್ ಬಂದ್ಲಿ ಸರ್, ಮಿಕ್ಕಿದ ಲೋನ್ ಮಾಡ್ಕೊಟ್ಬಿಡ್ತೀನಿ. ಲೋನೇ ಮಾಡಿಸ್ಕೊಟ್ಬಿಡ್ತೀರಾ? 11 ಮಾಡಲ್ ಸರ್. ಓಕೆ. ಆಲ್ಮೋಸ್ಟ್ ತುಂಬಾ ಜನ ಅಫಿಷಿಯಲ್ಗಳು ಪೆಟ್ರೋಲ್ ಅಲ್ಲಿ ಬೇಕು ಅಂತ ಕೇಳ್ತಾ ಇರ್ತೀರಾ. ಸೊ ನೋಡಿ, ಅದರಲ್ಲೂ ಹೈಲೈನ್ ವೇರಿಯಂಟ್ ಇದೆ. ನೆಕ್ಸ್ಟ್ ಟೊಯೋಟಾ ಫಾರ್ಚುನರ್. ಫಾರ್ಚುನರ್ ಒಂದು ಆನೆ, ಯಾರು ದೊಡ್ಡ ಆನೆ ನೋಡ್ತಾ ಇರೋರಿಗೆ ಬೆಸ್ಟ್ ಕೊಡ್ತಾ ಇದ್ದೀನಿ. 2017 ಮಾಡಲ್ ಫಾರ್ಚುನರ್ ಇದೆ, ಅದು ಸಿಗ್ಮಾ 4 ವೇರಿಯಂಟ್, 4x2 2 ವೀಲ್ ಡ್ರೈವ್ ಆಟೋಮೆಟಿಕ್ ವೆಹಿಕಲ್. ಜಸ್ಟ್ ಡಿವೈನ್ ಅರೌಂಡ್ 1,13,000. ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ರೆಕಾರ್ಡೆಡ್ ಮೈಲೇಜ್ ಓಡಿರೋದು. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ ಸರ್. ಹೊಸ ಗಾಡಿ ತರ ಮೇಂಟೈನ್ ಮಾಡಿದ್ದಾರೆ ಸರ್. ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಶೋರೂಮ್ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಟೈರ್ಸ್ ಎಲ್ಲ ನೋಡಬಹುದು, ಆಲ್ಮೋಸ್ಟ್ 90% ಟೈರ್ಸ್ ಕೂಡ ಇದೆ. ಸಿಗ್ಮಾ ವೇರಿಯಂಟ್, ಟಾಪ್ ಅಂಡ್ ಲಕ್ಸುರಿ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಬಹುದು ನೀವು. ಔಟ್ ಆಫ್ ಸ್ಟೇಟ್ ಗಾಡಿಗಳನ್ನ ನಿಮ್ಗೆ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಸರ್ 27-25 lakhs ಇಂದ ಕಮ್ಮಿ ಹೇಳ್ತಾ ಇಲ್ಲ ಸರ್. ನಾನು ಹೇಳ್ತಾ ಇರೋದು ಕಸ್ಟಮರ್ ಬಂದು 28 lakhs ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ 2650 ಹೇಳಿದ್ರೆ ಗಾಡಿ ಕೊಡ್ತೀನಿ ಸರ್. ಎಷ್ಟು ಸರ್ ಫೈನಲ್? 26,50,000 ಗಾಡಿ ಕೊಡ್ತೀನಿ ಸರ್. 26,50,000. ಇನ್ನ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಆನ್ ಟೇಬಲ್ ಬರಲಿ ಸರ್, ಬೇಕಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟನೇ ಮಾಡಲ್ ಸರ್ ಫಾರ್ಚುನರ್? 17 ಮಾಡಲ್ ಸಿಗ್ಮಾ 4. 17 ಮಾಡಲ್ ಸಿಗ್ಮಾ 4 ಫಾರ್ಚುನರ್. ಹೌದು ಸರ್, ಫಾರ್ಚುನರ್ ಸಿಂಗಲ್ ಓನರ್. ಹೌದು ಸರ್. ಓಕೆ. ನೆಕ್ಸ್ಟ್ i10 ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ i10 ಇದೆ, 2013 ಮಾಡಲ್ ವೆಹಿಕಲ್. i10 ಮ್ಯಾಗ್ನಾ ಕಪ್ಪ ಇಂಜಿನ್, ಇದು ಕಪ್ಪ 2 ಬರುತ್ತೆ. 2013 ಮಾಡಲ್, ಅದನ್ನು ವೆಲ್ ಮೇಂಟೈನ್ ಮಾಡಿರೋದು. 68,000 ಓಡಿದೆ. AC ಪವರ್ ಸ್ಟೀರಿಂಗ್ 4 ಲೆದರ್ ಸೀಟ್ಸ್, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಸ್ಪೈಲರ್ ಎಲ್ಲ ಹಾಕಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,95,000 ಹೇಳ್ತಾರೆ. ಅದು ಫೈನಲ್ ಸರ್. ಒಂದೇ ಬೆಲೆ 2,65,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,65,000 ಗಾಡಿ ಕೊಡ್ತೀನಿ ಸರ್. ಓಕೆ. ಇದು ಸರ್ ನಾನು ನೋಡ್ತಾ ಇದ್ದೀರಾ ಸಿಟಿಯಲ್ಲಿ ಇವಾಗ ಮಳೆಗಾಲದಲ್ಲಿ 2 ವೀಲರ್ ಅಲ್ಲಿ ಓಡಾಡ್ತೀರಾ. ಒಂದು ಚಿಕ್ಕ ಕಾರ್ ಇದ್ರೆ ನೀವು ನಿಮ್ಗೆ ವರ್ತ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ಮಾಲ್ ಕಾರ್ ನನ್ನ ಹತ್ರ ಒಂದು ಒಳ್ಳೆ ಗಾಡಿ ಇದೆ. ಟಾಟಾ ನ್ಯಾನೋ 2015 ಮಾಡಲ್, XT ಟಾಪ್ ಎಂಡ್ ವೇರಿಯಂಟ್. ತುಂಬಾ AC ಪವರ್ ಸ್ಟೀರಿಂಗ್, 4 ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ. ಟೈರ್ಸ್ ಎಲ್ಲ 75% ಇದೆ. ಬೇರೆ 25,000 ಓಡಿಯೋದು ವೆಹಿಕಲ್, 25,000 ಓಡಿದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 1,85,000 ಹೇಳ್ತಾ ಇದ್ರು. ಫೈನಲ್ 1,60,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಹೇಳಿ ಸರ್ ಇನ್ನೊಂದು ರೇಟು ಸರ್. ಫೈನಲ್ ಟು ಫೈನಲ್ ಸರ್, ನಿಮ್ಗೆ ಹೇಳ್ಬಿಟ್ಟಿರೋದು. ಆನ್ ಟೇಬಲ್ ಬೇಕಂದ್ರೆ ಬರ್ಲಿ ಕಸ್ಟಮರ್, ಕುತ್ಕೊಂಡು ಮಾತಾಡೋಣ ಸರ್. ಹೌದಾ? ಹೊಸದು ಎಷ್ಟಿದೆ ಸರ್ ಇದು? ಸರ್ ಹೊಸ ಗಾಡಿ ಬಂದ್ಬಿಟ್ಟು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಅವಾಗ ಬಂದ್ಬಿಟ್ಟು ನಿಮಗೆ 2015 ಟೈಮಲ್ಲಿ ಲೆಕ್ಕ ನೋಡಿದ್ರೆ ನೀವು, ಅವಾಗ ನಿಮಗೆ ಗಾಡಿ ಬಂದ್ಬಿಟ್ಟು 3.5 ಲಕ್ಷ 4 ಲಕ್ಷ ಆಯ್ತು ಸರ್ ಇದು. ಓಕೆ. ಡಿಪ್ರಿಸಿಯೇಷನ್ ಅನ್ನೋದೇ ಇಲ್ಲ ಸರ್? ಡಿಪ್ರಿಸಿಯೇಷನ್ ಹೌದು ಕಮ್ಮಿ ಮಾಡ್ತಾ ಇದೀನಿ ಸರ್. ಅರ್ಧಕ್ಕೆ ಕೊಡ್ತಾ ಇದೀವಿ ಸರ್. ಹೇಳಿ ಸರ್ ಇನ್ನೊಂದು ರೇಟ್ ಹೇಳ್ಬಿಡಿ ಸರ್. ಸರ್ ಒಂದು ಕೆಲಸ ಮಾಡಿ 155 ಬಂದ್ರೆ ಗಾಡಿ ಕೊಡ್ತೀನಿ. 1,55,000 ಕೊಡ್ತೀನಿ ಸರ್. 1,50,000 ಇನ್ನೊಂದು 5,000 ಸೇರಿಸ್ಕೊಡಿ, ಫೈನಲ್ ಮಾಡ್ಕೊಡ್ತಾರೆ. ಹೌದು. ನೆಕ್ಸ್ಟ್ ಇದು ಸರ್ ಇನ್ನೋವಾ ಕ್ರಿಸ್ಟಾ. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನನ್ನ ಹತ್ರ
ಇನೋವಾ ಕ್ರಿಸ್ಟಾ ಇದೆ 2022 ಮಾಡಲ್ ವೆಹಿಕಲ್ 21 ಮಾಡಲ್ ವೆಹಿಕಲ್ 21 ಮಾಡಲ್ ಇನೋವಾ ಕ್ರಿಸ್ಟಾ ಸರ್ GX ಟಾಪ್ ಎಂಡ್ ವೇರಿಯಂಟ್ ಅಂದ್ರೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ವಿ ವರ್ಷನ್ ಫೀಚರ್ಸ್ ಬರುತ್ತೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಕಂಪನಿ ಸಿಸ್ಟಮ್ ಸ್ಟೀರಿಂಗ್ ಆಟೋ ಕಂಟ್ರೋಲ್ ಇದೆ ನಿಮಗೆ ನೋಡಬಹುದು ಓನ್ಲಿ ಅಂದ್ರೆ ಬಟನ್ ಸ್ಟಾರ್ಟ್ ಬರಲ್ಲ ಕೀ ಸ್ಟಾರ್ಟ್ ಬರುತ್ತೆ ನಿಮಗೆ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಓಪನಿಂಗ್ 8 ಸೀಟರ್ ವೆಹಿಕಲ್ ನೋಡಬಹುದು ಇಂಟೀರಿಯರ್ ಕೂಡ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ ಎಷ್ಟು ನೀವು ಡೀಸೆಲ್ ಆಗಬೇಕು ಯೂಸ್ ಮಾಡಬೇಕು ಅಂಡ್ 1,24,000 ಉಳಿದೆ 1,24,000 ಉಳಿದೆ ಅದನ್ನು ಶೋರೂಮ್ ರಿಕಾರ್ಡೆಡ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ಟೈರ್ಸ್ ಎಲ್ಲ ನೋಡ್ಕೊಳ್ಬಹುದು ಆಲ್ಮೋಸ್ಟ್ 80% ಟೈರ್ಸ್ ಕೂಡ ಇದೆ ಅಲಾಯ್ ವೀಲ್ಸ್ ಜೊತೆಲಿ ಇದೆ ಬ್ಯಾಕ್ ವೈಫರ್ ಬರುತ್ತೆ ಕ್ಲೈಮ್ಯಾಕ್ ಅಂಡ್ ಗ್ಲಾಸ್ ಅಂಡ್ ನಿಮಗೆ ಸ್ಪಾಯ್ಲರ್ ಕೂಡ ಬರುತ್ತೆ ನಿಮಗೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ ಸರ್ ಜಸ್ಟ್ ಡೀಸೆಲ್ ಆಗಬೇಕು ಯೂಸ್ ಮಾಡಬೇಕು ತುಂಬಾ ವೆಲ್ ಮೇಂಟೈನ್ ಗಾಡಿಯಲ್ಲಿ ತಗೊಳ್ಳೋಕೆ ಖರ್ಚಿನೇ ಇಲ್ಲ ಅಂತ ನನ್ನ ಪ್ರಕಾರ ಸರ್ ಯಾರು ಮಾರ್ಕೆಟ್ ಅಲ್ಲಿ ಬೇರೆ ಕಲರ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ ವೈಟ್ ಕಲರ್ ಅಲ್ಲಿ ಅಂದ್ರೆ ಫುಲ್ ಡಿಮ್ಯಾಂಡೆಡ್ ಅಂಡ್ ಇದು ಬಂದ್ಬಿಟ್ಟು ಪ್ಯೂರ್ ಕರ್ನಾಟಕ ವೆಹಿಕಲ್ ಜಸ್ಟ್ ಮೈಗ್ರೇಟ್ ಮಾಡಿ ದಿಲ್ಲಿಯಿಂದ ಹರಿಯಾಣ ಮಾಡಿರೋದು ಆ ತರ ಏನಿಲ್ಲ ಸರ್ ತಗೊಂಡೋಗಿ ಜಸ್ಟ್ ₹1 ಖರ್ಚು ಮಾಡಬೇಡಿ ಪೆಟ್ರೋಲ್ ಹಾಕಿ ಯೂಸ್ ಮಾಡಿ ಸರ್ ಸರಿ ಡೀಸೆಲ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಕಸ್ಟಮರ್ ಬಂದ್ಬಿಟ್ಟು ಇದು 21,50,000 ಹೇಳ್ತಾ ಇರೋದು ಸರ್ ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್ 20,25,000 ಬಂದ್ರೆ ಗಾಡಿ ಕೊಡ್ತೀನಿ 20,25,000 ಹೌದು ಎಷ್ಟೇ ಮಾಡಲ್ಲ 21 ಮಾಡಲ್ ಸರ್ 21 ಮಾಡಲ್ 20,25,000 ಹೌದು ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಪ್ಯೂರ್ ಕರ್ನಾಟಕ ವೆಹಿಕಲ್ ನೋ ಮೈಗ್ರೇಟೆಡ್ ಗಾಡಿ ಸರ್ ಬ್ರೀಜಾ ಸರ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಬ್ರಿಜಾ ಇದೆ ನನ್ನ ಮುಂದೆ 2018 ಮಾಡಲ್ ವೆಹಿಕಲ್ ಅದನ್ನು ಆಟೋಮೆಟಿಕ್ ZDI ಪ್ಲಸ್ ಫ್ಯೂಲ್ ಟೂನ್ ಬರುತ್ತೆ ಅದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ABS ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಅಲೈ ವೀಲ್ಸ್ ನೋಡಿ ಆಟೋ ಮಾರ್ಕೆಟ್ ಅಲೈ ವೀಲ್ಸ್ ಹಾಕಿದ್ದಾರೆ ಅವರು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಡೀಸೆಲ್ ಇಂಜಿನ್ ಮಾರ್ಕೆಟ್ ಅಲ್ಲಿ ನಿಮಗೆ ಮಾರುತಿದಲ್ಲಿ ಗಾಡಿಗಳು ಡೀಸೆಲ್ ಗಾಡಿಗಳು ಅಂದ್ರೆ ಇನ್ನು ಎಕ್ಸ್ಟ್ರಾ ನಿಮಗೆ ಡಿಮ್ಯಾಂಡ್ ಎಲ್ಲಿ ಗಾಡಿಗಳು ಸಿಗ್ತಾ ಇಲ್ಲ ಅದು ಶಿಫ್ಟ್ ಆಗಲಿ ಶಿಫ್ಟ್ ಡಿಸೈರ್ ಆಗಲಿ ಬ್ರಿಜಾ ಅಂತೂ ಗಾಡಿಗಳು ಸಿಗ್ತಾ ಇಲ್ಲ ಸರ್ ನೋಡಿದ್ರೆ ಜಾಸ್ತಿ ದಿನ ಆಯಿತು ಇವಾಗ ನಮ್ಮ ಹತ್ರ ಡೀಸೆಲ್ ಗಾಡಿ ಅದನ್ನು ಆಟೋಮೆಟಿಕ್ ಗಾಡಿ ಬಂದಿದೆ ಬ್ರಿಜಾ 2018 ಮಾಡಲ್ ವೆಹಿಕಲ್ ಸರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಸ್ಟ್ ಡ್ರಿವನ್ ಅರೌಂಡ್ 68,000 ಕಿಲೋಮೀಟರ್ಸ್ ಅದನ್ನು ರಿಕಾರ್ಡೆಡ್ ಶೋರೂಮ್ ಸರಿ ಶೋರೂಮ್ ಹಿಸ್ಟ್ರಿಯಲ್ಲಿ ಕೊಡ್ತೀನಿ ಸರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಪ್ರೈಸಿಂಗ್ ನೋಡ್ತಾ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 8,50,000 ಹೇಳ್ತಾ ಇರೋದು ಸರ್ ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್ 7,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ ಇನ್ನೊಂದು ರೇಟ್ ಹೇಳಿ ಸರ್ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ನಾನು ಹೇಳ್ತಾ ಇರೋದು ಸೇಲ್ ಮಾಡ್ತಾ ಇದ್ದಾರೆ 18 ಮಾಡಲ್ ಕೊಡ್ತಾ ಇರೋದು ಕೆಲಸ ಮಾಡಿ ಸರ್ 95 ಹೇಳಿದೀನಿ ಒಂದು 5,000 ಕಮ್ಮಿ ಮಾಡಿ 7,90,000 ಬಂದ್ರೆ ಗಾಡಿ ಕೊಡ್ತೀನಿ ನೀವೇ ಬಂದು ಗಾಡಿ ಬರ್ಲಿ ಸರ್ ಬೇಕಂದ್ರೆ ಏನ್ ಮಾತಾಡೋಣ ನಾನು ಫೈನಲ್ ಪ್ರೈಸ್ ಅಂತ ಕಸ್ಟಮರ್ಗಳು ಅದೇ ಹಿಡ್ಕೊಂತಾರೆ ನೀವು ಹೇಳಿದೀರಾ ಅದನ್ನ ತಿರ್ಗಾ ಕಮ್ಮಿ ಮಾಡಿ ಅಂತಾರೆ 795 ಅಂತ ಹೇಳ್ತಾ ಇದೀನಿ ಬನ್ನಿ ಆನ್ ಟೇಬಲ್ ನಿಮಗೆ ಗಾಡಿ ಇಷ್ಟ ಆಯ್ತಾ ಕುತ್ಕೊಂಡ್ ಬೇಕಂದ್ರೆ ಒಂದು 5,000 10,000 ಈ ಕಡೆ ಮಾಡೋಣ ಬನ್ನಿ ನೆಕ್ಸ್ಟ್ ಟೈಗನ್ ನೆಕ್ಸ್ಟ್ ನೋಡ್ತಾ ಇದೀರಾ ಟೈಗನ್ ಇದೆ ನನ್ನ ಹತ್ರ ಅದನ್ನು ಕೂಡ 22 ಮಾಡಲ್ ಯಾರು ಹೊಸ ಗಾಡಿ ನೋಡ್ತಾ ಅವ್ರಿಗೆ ಬೆಸ್ಟ್ ಆಪ್ಷನ್ ಕೊಡ್ತೀನಿ 22 ಮಾಡಲ್ ವೆಹಿಕಲ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಎಷ್ಟು ಸರ್ ನೀವು ಪೆಟ್ರೋಲ್ ಹಾಕ್ಬೇಕು ಯೂಸ್ ಮಾಡೋದು ಪೆಟ್ರೋಲ್ ಇಂಜಿನ್ ಇದು 1.2 ಲೀಟರ್ ಇಂಜಿನ್ ಕಂಫರ್ಟ್ ಲೈನ್ ಬರುತ್ತೆ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಏರ್ ಬ್ಯಾಗ್ 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ ಚೆನ್ನಾಗಿದೆ ಅಲಾಯ್ ವೀಲ್ಸ್ ಒಂದು ಬರಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ 22 ಹೊಸ ಗಾಡಿ ಯಾರು ನೋಡಿದವ್ರಿಗೆ ಬೆಸ್ಟ್ ಗಾಡಿ ಅಂತ ಕಾಂಪ್ಯಾಕ್ಟ್ ಸಿವಿಲ್ ಕೊಡ್ತಾ ಇದೀನಿ ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 9.5 ಲಕ್ಷ ಹೇಳ್ತಾ ಇದ್ದಾರೆ ಸರ್ ಫೈನಲ್ ಬೇಕು ಅಂತ ಅವ್ರು 9.5 ಹೇಳ್ತಾ ಇರೋದು 10.5 ಲಕ್ಷ ಅವ್ರದ್ದು ಆಫರ್ 9.5 ಫೈನಲ್ ಅಂತ ನಾನು ಅಲ್ಲಿ ದಸರಾ ಆಫರ್ಗೆಗೋಸ್ಕರ 8,75,000 ಬಂದ್ರೆ ಗಾಡಿ ಕೊಡ್ತೀನಿ 8,75,000 22 ಮಾಡಲ್ ಹೌದು 22 ಮಾಡಲ್ ಅದನ್ನು Volkswagen Tiguan ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಜಸ್ಟ್ 75,000 ತಗೊಂಡ್ ಬನ್ನಿ ಸರ್ 8 ಲಕ್ಷ ಲೋನ್ ಮಾಡ್ಕೊಟ್ಬಿಡ್ತೀನಿ 8 ಲಕ್ಷ ಲೋನ್ ಹೌದು ಹೊಸ ಗಾಡಿ ತಗೊಂಡೋಗ್ಬಿಡಿ ಹಂಗೆ ಪ್ಯಾನ್ ಇಂಡಿಯಾ ಲೋನ್ ಆಪ್ಷನ್ ಆಗುತ್ತಲ್ಲ ಸರ್ ಹೌದು ಪ್ಯಾನ್ ಇಂಡಿಯಾ ಸರ್ ಕರ್ನಾಟಕ ಅಲ್ಲ ನಿಮ್ದು ನಮ್ದು ತಮಿಳ್ನಾಡು ಇದು ಇಲ್ಲ ಕಾಶ್ಮೀರ್ ಟು ಕನ್ಯಾಕುಮಾರಿ ಲೋನ್ ಮಾಡ್ಕೊಡ್ತೀನಿ ತಮಿಳ್ನಾಡಿಂದ ಬರ್ಬೋದು ಆಂಧ್ರ ಪ್ರದೇಶ ದಿಲ್ಲಿಂದನೂ ಬರ್ಬೋದು ಅವರು ಓಕೆ ಎಲ್ಲಿಂದ ಬಂದ್ರೆ ಲೋನ್ ಆಗ್ಬಿಡುತ್ತೆ ನೆಕ್ಸ್ಟ್ ಫೋರ್ಡ್ ಫಿಗೋ ಇದೆ ಸರ್ ನನ್ನ ಹತ್ರ ನೋಡ್ತಿದ್ದಾರೆ 2016 ಮಾಡಲ್ ವೆಹಿಕಲ್ ಫೋರ್ಡ್ ಫಿಗೋ ಇದು ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಸರ್ ಟೈಟಾನಿಯಂ ವೇರಿಯಂಟ್ ಇದು ಇದರಲ್ಲಿ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಕಂಪನಿ ಸಿಸ್ಟಮ್ ಕೂಡ ಮೇಂಟೈನ್ ಮಾಡಿದ್ದಾರೆ ಸರ್ ಇದನ್ನು ಡ್ರಿವನ್ ಅರೌಂಡ್ 60,000 ಕಿಲೋಮೀಟರ್ 60,000 ಓಡಿದೆ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಮೈಲೇಜ್ ಸಿಟಿಯಲ್ಲಿ 15 ಬರುತ್ತೆ ಲಾಂಗ್ ಅಲ್ಲಿ 18 ಬರುತ್ತೆ ವೆಲ್ ಮೇಂಟೈನ್ ಅದನ್ನು ಲೇಟೆಸ್ಟ್ ಮಾಡಲ್ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಕಸ್ಟಮರ್ 3,95,000 ಹೇಳ್ತಾ ಇದ್ರು ಸರ್ ಒಂದೇ ಬೆಲೆ ಸರ್ 3,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್ 3,55,000 ಹೌದು ಓಕೆ ಎಷ್ಟೇ ಮಾಡಲ್ ಸರ್ ಇದು ಬಂದ್ಬಿಟ್ಟು 16 ಮಾಡಲ್ ಸರ್ 16 ಮಾಡಲ್ ಪೆಟ್ರೋಲ್ ಸರ್ ಯಾರು ಲೋನ್ ಅನ್ನು ನೋಡ್ತಾ ಇರೋದಕ್ಕೋಸ್ಕರ 50,000 ಡೌನ್ ಪೇಮೆಂಟ್ ತಗೊಂಡ್ಬನ್ನಿ ಮಿಕ್ಕಿದ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಎಷ್ಟು ಓಡಿದೆ ಸರ್ ಆಮೇಲೆ ಸರ್ 60,000 ಓಡಿದೆ 60,000 ಓಡಿದೆ ನೆಕ್ಸ್ಟ್ ಟಾಟಾ ನೆಕ್ಸಾನ್ ಸರ್ ಟಾಟಾ ನೆಕ್ಸಾನ್
ನೆಕ್ಸ್ಟ್ ನೋಡ್ತಾ ಇದೀರಾ ಆಟೋಮೆಟಿಕ್ ಇದನ್ನು ಕೂಡ ಅದನ್ನು ಡೀಸೆಲ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ 2019 ಮಾಡಲ್ ಸರ್ ಇದು 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ ₹1 ಖರ್ಚು ಮಾಡಂಗಿಲ್ಲ ಜಸ್ಟ್ ಡೀಸೆಲ್ ಆಗಬೇಕು ಯೂಸ್ ಮಾಡಬೇಕು ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿ ಅರೌಂಡ್ 745 ಹೇಳ್ತಾರೆ ಒಂದೇ ಬೆಲೆ ಸರ್ ಚಾಲೆಂಜಿಂಗ್ 6,90,000 ಬನ್ನಿ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಇಷ್ಟಪಟ್ಟು ತಗೊಂಡು ಹೋಗ್ಬೇಕು ಗಾಡಿ ಲೋನ್ ನೋಡ್ತಾ ಅವ್ರಿಗೆ ಸರ್ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಲೋನ್ ಆಗ್ಬಿಡುತ್ತೆ ಆಲ್ಮೋಸ್ಟ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಹೀಂದ್ರಾದಲ್ಲಿ KUV 100 ಇದೆ ಟೊಯೋಟಾದಲ್ಲಿ ETS ಇದೆ ಇದ್ರ ಬಗ್ಗೆ ಹೇಳ್ಬಿಡಿ ಸರ್ KUV 100 ನೋಡ್ತಾ ಇದ್ದೀರಾ ಯಾರು ಒಂದು ಕಮ್ಮಿ ಪ್ರೈಸ್ ಅಲ್ಲಿ ಒಂದು 6 ಸೀಟರ್ ಕಾರ್ ಬೇಕು ಯಾಕಂದ್ರೆ ಫ್ಯಾಮಿಲಿದಲ್ಲಿ 6 ಜನ ಇರ್ತಾರೆ ಇವತ್ತು ಚಿಕ್ಕ ಗಾಡಿ ತಗೊಂಡ್ ಬಿಡ್ತೀರಾ 5 ಸೀಟರ್ ಆಗಿಬಿಡುತ್ತೆ ಇನ್ನೊಂದು ಒಬ್ಬರಿಗೆ ಬಿಟ್ಟು ಹೋಗಿದ್ರೆ ಇದು ಆಗುತ್ತೆ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ ಅದಕ್ಕೆ ಯಾಕೆ 6 ಜನ ಕುತ್ಕೊಂಡು ಹೋಗ್ಬೇಕಾ ಬನ್ನಿ 6 ಜನಕ್ಕೋಸ್ಕರ ನಮ್ಮ ಹತ್ರ ಗಾಡಿ ಇದೆ ಸರ್ 2016 ಮಾಡಲ್ ಕೊಡ್ತಾ ಇದ್ದೀನಿ ಅದನ್ನು 2016 KUV 100 2000 ಡ್ರಿವೆನ್ 55,000 ಓಡಿದೆ 55,000 ಓಡಿದೆ ಸಿಂಗಲ್ ಓನರ್ ವೆಹಿಕಲ್ ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾರೆ 375 ಬೇಡ ಸರ್ ಫೈನಲ್ 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ 3,45,000 ಯಾರು ಲೋನ್ ನೋಡ್ತಾ ಇದ್ದೀರಾ ಸರ್ 45,000 ತಗೊಂಡ್ ಬನ್ನಿ 45,000 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಹೋಗಿ ಸರ್ ಓಕೆ ನೆಕ್ಸ್ಟ್ ETS ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್ ನಮ್ಮ ಮುಂದ್ಗಡೆ ಒಂದು ಇಟಿಯೋಸ್ ಇದೆ 2013 ಮಾಡಲ್ ಇಟಿಯೋಸ್ ಲೀವಾ ಇದು ಇಟಿಯೋಸ್ ಅಲ್ಲ ಇಟಿಯೋಸ್ ಲೀವಾ ಹ್ಯಾಚ್ ಬ್ಯಾಕ್ ವೆಹಿಕಲ್ ಎಲ್ಲರೂ ಕೇಳ್ತಾ ಇರ್ತಾರೆ ಇಟಿಯೋಸ್ ಬೇಕು ಅಂತ ಗಾಡಿಗಳನ್ನ ಸಿಗಲ್ಲ ಮಾರ್ಕೆಟ್ ಅಲ್ಲಿ ಆ ತರ ಇದೆ ಹೊಸ ಟೈರ್ಸ್ ಇದೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್ ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ 70,000 ಓಡಿರೋದು ವೆಹಿಕಲ್ ವೆಲ್ ಮೇಂಟೈನ್ ಸರ್ ಪೆಟ್ರೋಲ್ ಇಂಜಿನ್ ಇದು ಪೆಟ್ರೋಲ್ ಅಲ್ಲಿ ಮೈಲೇಜ್ 14 to 15 ಬರುತ್ತೆ ಸಿಟಿಯಲ್ಲಿ ಲಾಂಗ್ ಅಲ್ಲಿ ನಿಮ್ಗೆ ಆರಾಮಾಗಿ ಸರ್ 17 ಬರುತ್ತೆ ನಿಮ್ಗೆ ಮೈಲೇಜ್ ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 3,70,000 ಹೇಳ್ತಾ ಇದ್ದಾರೆ ಸರ್ ಒಂದೇ ಬೆಲೆ ಸರ್ 3,40,000 3,40,000 ಆರಾಮಾಗಿ ಕೊಡ್ಬಿಡ್ತೀನಿ ಯಾರು ಇಷ್ಟಪಟ್ಟಿರೋದು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಒಂದು 50,000 ಇಂದ 70,000 ಲೋನ್ ತಗೊಂಡ್ ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಲೋನ್ ಮಾಡ್ಕೊಡ್ಬಿಡ್ತೀನಿ 2013 ಮಾಡಲ್ ಸರ್ 13 ಮಾಡಲ್ 3,40,000 ಕೊಡ್ತಾ ಇದೀನಿ ಅದನ್ನು ಇಟಿಯೋಸ್ ಲೀವಾ 2013 ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ವೆಹಿಕಲ್ ಓಕೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ನೋಡ್ತಾ ಇದ್ದೀರಾ 2013 ಮಾಡಲ್ ಸ್ವಿಫ್ಟ್ ಡೀಸೆಲ್ ZDI ಟಾಪ್ ಎಂಡ್ ವೇರಿಯಂಟ್ ಸರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ವಿತ್ ಏರ್ ಬ್ಯಾಗ್ ABS ಬರುತ್ತೆ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಡೋ ಗ್ಲಾಸ್ ಇದೆ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,10,000 ಹೇಳ್ತಾ ಇರೋದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಗಾಡಿಗಳೂನೇ ಇಲ್ಲ ಸರ್ ನೀವು 5 ಲಕ್ಷ ಅಲ್ಲ ನೀವು 6 ಲಕ್ಷ ಕೊಟ್ರೆ ನಮಗೆ ಡೀಸೆಲ್ ಗಾಡಿಗಳು ರೇರ್ ಸಿಗ್ತಾ ಇದ್ದಾರೆ ಯಾಕಂದ್ರೆ ಕೆಲವರು ಇಕ್ಕಿರೋದು ಸೆಲ್ ಮಾಡ್ತಾ ಇಲ್ಲ ಮಾರುತಿ ಗೊತ್ತು ಎಲ್ಲರಿಗೆ ಮೇಂಟೆನೆನ್ಸ್ ಕಮ್ಮಿ ಮೈಲೇಜ್ ಗಾಡಿಗಳು ಅಂತ ಶಿಫ್ಟ್ ಅಂದ್ರೆ ಇನ್ನೂ ಫುಲ್ ಡಿಮ್ಯಾಂಡ್ ಸರ್ ಪ್ರೈಸಿಂಗ್ 510 ಅವ್ರು ಹೇಳ್ತಾ ಇರೋದು ಅವ್ರು ಹೇಳಿ ಫೈನಲ್ ಟು ಫೈನಲ್ ಸರ್ 4,75,000 4,70,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ಗಾಡಿ ZDI ಟಾಪ್ ಎಂಡ್ ಓಕೆ 15 ಮಾಡಲ್ ಅಲ್ವಾ ಸರ್ ಹೌದು ಎಷ್ಟು ಓಡಿದೆ ಸರ್ ಗಾಡಿ ಇದು ಸರ್ ಓಡಿರೋದು ಅರೌಂಡ್ 68,000 ಓಡಿದೆ 68,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ 0884 ಗಾಡಿ ನಂಬರ್ ಬರುತ್ತೆ ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಸರ್ ಕ್ವಿಡ್ ಕ್ಲೈಂಬರ್ ನೋಡ್ತಾ ಇದ್ದೀರಾ ಆಟೋಮೆಟಿಕ್ 2017 ಮಾಡಲ್ ವೆಹಿಕಲ್ ಸರ್ RXZ ಟಾಪ್ ಎಂಡ್ ವೇರಿಯಂಟ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ತಗೊಳೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್ 17 ಮಾಡಲ್ ಪೆಟ್ರೋಲ್ ಆಗಬೇಕು ಯೂಸ್ ಮಾಡಬೇಕು ಟೈರ್ಸ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಅಂಡ್ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್ ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ಕೊಡ್ತೀನಿ ಸರ್ 3,65,000 ಕಸ್ಟಮರ್ ಬೇಕು ಅಂತ ಹೇಳ್ತಾರೆ ಜಾಸ್ತಿ ಆಯ್ತು ಸರ್ ಹೌದಾ ಒಂದೇ ಬೆಲೆ ಹೇಳ್ಬಿಡಿ ಸರ್ 3,20,000 3,20,000 ಬಂದು ತಗೊಂಡೋಗಿ ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್ 20-30,000 ತಗೊಂಡ್ ಬನ್ನಿ ಸರ್ ಲೋನ್ ಮಾಡ್ಕೊಡ್ತೀನಿ ಹೋಗಿ ಲೋನ್ ಮಾಡಿಸ್ಕೊಟ್ಬಿಡ್ತೀರಾ ಪ್ರೊಫೈಲ್ ಮೇಲೆ ಆಮೇಲೆ ಹೇಳಲೇಬಾರ್ದು ಕಸ್ಟಮರ್ಸ್ ಸರ್ ನೀವು ವಿಡಿಯೋಲಿ ಹೇಳ್ಬಿಟ್ಟಿದ್ದೀರಾ 20,000-30,000 ತಗೊಂಡ್ ಬನ್ನಿ ಲೋನ್ ಮಾಡ್ಕೊಡ್ತೀನಿ ಅಂತ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ಮಾಡ್ಕೊಡ್ತೀನಿ ಅಲ್ವಾ 17 ಮಾಡಲ್ ಸಿಂಗಲ್ ಓನರ್ ಹೌದು 17 ಮಾಡಲ್ ಕ್ಲೈಂಬರ್ ಆಟೋಮೆಟಿಕ್ ಇದು ಮ್ಯಾನ್ಯುಯಲ್ ಅಲ್ಲ ಕ್ಲೈಂಬರ್ ಅಲ್ಲಿ ಆಟೋಮೆಟಿಕ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದು ಏರ್ ಬ್ಯಾಗ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಬ್ಯಾಗ್ ವೀಲ್ ಕೂಡ ಬರುತ್ತೆ ನಿಮಗೆ ABS ಬ್ರೇಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಇನ್ನೊಂದು ಮೈಲೇಜ್ ಕೂಡ ಆರಾಮಾಗಿ ನಿಮಗೆ 18 ಸಿಟಿಯಲ್ಲಿ ಹೈವೇ 20+ ಬರುತ್ತೆ ಮೈಲೇಜ್ ನೆಕ್ಸ್ಟ್ ಆ ತರ ಮೈಲೇಜ್ ಗಾಡಿ ನೋಡಿ 2019 ಮಾಡಲ್ ಇದೆ ಅದನ್ನು ಆಲ್ಟೋ K10 LX ಇದು VXC ಆಪ್ಷನಲ್ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ ಫ್ರಂಟ್ ಟು ಪವರ್ ವಿಂಡೋಸ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಕಂಪನಿ ಸಿಸ್ಟಮ್ ಬರುತ್ತೆ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ 52,000 ಓಡಿರೋದು ವೆಹಿಕಲ್ ಕಸ್ಟಮರ್ ಸರ್ ಅವರು 3,75,000 ಬೇಕು ಅಂತ ಹೇಳ್ತಾ ಇದ್ರು ಫೈನಲ್ ಸರ್ 3,40,000 ಬಂದ್ರೆ ಗಾಡಿ ಕೊಡ್ತೀನಿ 19 ಮಾಡಲ್ 19 ಮಾಡಲ್ 3,40,000 19 ಮಾಡಲ್ ಯಾರು ಲೋನ್ ನೋಡ್ತಾ ಇದ್ದೀರಾ 40,000 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಇದು ಸರ್ ಬೆಲೆನೋ ನೋಡ್ತಾ ಇದ್ದೀರಾ 2016 ಮಾಡಲ್ ನೋಡ್ತಾ ಇದ್ದೀರಾ ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್
ಎಸ್ ಡಿವೈನ್ ಅರೌಂಡ್ 53,000 ನೋಡಿದೆ ವೆಹಿಕಲ್. ಡೆಲ್ಟಾ ವೇರಿಯಂಟ್ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ. ರೆಡ್ ಕಲರ್, ಇನ್ನು ರಬ್ಬಿಂಗ್ ಪಾಲಿಶಿಂಗ್ ಏನೂ ಆಗಿಲ್ಲ. ಬೇಕಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಎಲ್ಲ 3M ಪಾಲಿಶ್ ಮಾಡಿ ಕೊಡೋಣ. ಎಲ್ಲ ಚೆಕಪ್ ಮಾಡಿ ಬ್ಯಾಕ್ ವೈಫರ್ನು ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಕ್ಲಾಸ್ನು ಬರುತ್ತೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 5,75,000 ಹೇಳ್ತಾ ಇರೋದು. ಒಂದ್ ಕೆಲಸ ಮಾಡಿ ಸರ್, ನಾನು ನಿಮ್ಗೆ ಫೈನಲ್ ಹೇಳ್ತಾ ಇಲ್ಲ. ಫೈನಲ್ 5,40,000, 5,40,000 ಅಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 5,40,000, 4,40,000 ಸರ್. 5,40,000, 5,40,000ಕ್ಕೆ 16 ಮಾಡಲ್ ಡೆಲ್ಟಾ ವೇರಿಯಂಟ್ ಕೊಡ್ತೀನಿ. ಓಕೆ, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್. ಬನ್ನಿ ಆನ್ ಟೇಬಲ್ ಬೇಕಂದ್ರೆ ಮಾತಾಡೋಣ ಸರ್. ವಿಡಿಯೋಲಿ ಎಲ್ಲ ಆಗಲ್ಲ, ವಿಡಿಯೋಲಿ ನೋಡ್ಕೊಂಡು ಸ್ಕಿಪ್ ಮಾಡಬಾರ್ದು, ಡೈರೆಕ್ಟ್ ಬರಬೇಕು. ಗಾಡಿ ಇಷ್ಟ ಆಯ್ತಾ ಸರ್, ನಮ್ಮ ಪ್ರೈಸ್ ಇಷ್ಟಿದೆ, ನೀವು ಎಷ್ಟಿಗೆ ಕೊಡ್ತೀರಾ? ವಿಡಿಯೋಲಿ ಹೇಳಿದ್ದೀರಾ ಪ್ರೈಸಿಂಗು, ನೀವು ತಿರ್ಗಾ ಇನ್ನೂ ಬಂದಿದ್ದೀವಿ ಅಷ್ಟು ದೂರದಿಂದ, ಕಮ್ಮಿ ಮಾಡ್ಕೊಂಡು ಏನ್ ಮಾತಾಡಿ ಕೊಡೋಣ. ಅವರು ವಿಡಿಯೋ ನೋಡ್ಕೊಂಡು ಜಾಸ್ತಿ ಅಂತ ಸ್ಕಿಪ್ ಮಾಡಿಬಿಟ್ರೆ ಏನ್ ಮಾಡಕ್ಕೆ ಆಗಲ್ಲ. ನೆಕ್ಸ್ಟ್ i20 ನೆಕ್ಸ್ಟ್ ನೋಡಬಹುದು ಸರ್. i20 ಇದೆ 2017 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಅದನ್ನು ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್. ಡ್ರಿವೆನ್ 30,000, ಬರೀ 30,000 ಹೊಡಿದೆ ವೆಹಿಕಲ್. ಬರೀ 30,000 ಹೊಡಿರೋದು ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡಬಹುದು ವೆಹಿಕಲ್ ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಬೇಡಿ, ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಿ. ಮೈಲೇಜ್ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 18 ಬರುತ್ತೆ. ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 6,75,000 ಬೇಕು ಅಂತ ಹೇಳ್ತಾ ಇದ್ರು ಸರ್. 6,70,000 ಎಲ್ಲ ಎಲ್ಲಿ ಕೊಡ್ತಾರೆ ಸರ್? ಫೈನಲ್ ಹೇಳ್ಬಿಡ್ತೀನಿ ಸರ್. ಆಮೇಲೆ ಎಲ್ಲರೂ ಹೇಳ್ಬಾರ್ದು ಪ್ರೈಸಿಂಗ್ ಜಾಸ್ತಿ ಅಂತ. ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ನಡ್ತದೆ ಚೆಕ್ ಮಾಡ್ಕೊಳ್ಳಿ. ನಮ್ಮ ಪ್ರೈಸಿಂಗ್ ಅಲ್ಲಿ ಫೈನಲ್ 6,10,000, 6,10,000 ಬಂದ್ರೆ ಗಾಡಿ ಕೊಡ್ತೀನಿ. ಮಾಡಲ್ ಸರ್? ಸರ್ 2017 ಮಾಡಲ್. 17 ಮಾಡಲ್ 6,10,000. ಹೌದು, ಫೈನಲ್. ಬಾರ್ಗಿಂಗೇ ಇಲ್ಲ ಅದು. ಯಾರು ಬನ್ನಿ ಬಾರ್ಗಿಂಗ್ ಅಂತ ಕೇಳಲೇಬಾರ್ದು ಅಂತ ಫೈನಲ್ ಹೇಳ್ಬಿಟ್ಟಿದ್ದೀನಿ. ಹೌದಾ? ಓಕೆ, ನೋಡಿ ಇದು ಒಂದು ಫೈನಲ್ ರೇಟ್ ಅಂತ. ಸಿಂಗಲ್ ಓನರ್ ಗಾಡಿ ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ ಬರೀ 30,000, 30,000 ಸಿಂಗಲ್ ಓನರ್. 2017 ಮಾಡಲ್, 30,000. ಈ ಲೈಟ್ ವೇರಿಯಂಟ್ i20 ರೆಕಾರ್ಡೆಡ್ ಶೋರೂಮ್ ಅಲ್ಲಿ ಚೆಕ್ 1 ಕಿಲೋಮೀಟರ್ ಟೈಮ್ ಇದ್ರೆ ಕಾಸೆ ಕೊಡಬೇಡಿ, ಗಾಡಿ ತಗೊಂಡೋಗ್ಬಿಡಿ ಹಂಗೆ. ಹೌದಾ? ಓಕೆ, ನೆಕ್ಸ್ಟ್ ಅಮೇಜ್ ಸರ್. ಸರ್ ಅಮೇಜ್ ನೋಡ್ತಾ ಇದ್ದೀರಾ? 2013 ಮಾಡಲ್ ಡೀಸೆಲ್ ಗಾಡಿ ಸರ್. ಸಖತ್ ಮೈಲೇಜ್ ಸರ್. ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ನೀವು ಬೇಜಾರಾಗಿ ಬಿಡ್ತೀರಾ. ಡೀಸೆಲ್ ಏನ್ ಸರ್ ಕಾಸು ಆಗ್ತಾ ಇದೀವಿ, ಡೀಸೆಲ್ ಖಾಲಿ ಆಗ್ತಾ ಇಲ್ಲ ಅಂತ ನೀವು ಬೇಜಾರಾಗಬೇಕು. ಸರ್ ತುಂಬಾ ಚೆನ್ನಾಗಿದೆ. 2013 ಮಾಡಲ್ ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್ ವೆಹಿಕಲ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಹೋಂಡಾ ಅಮೇಜ್ಗೆ ಅರೌಂಡ್ 3,85,000 ಅವ್ರು ಹೇಳ್ತಾ ಇದ್ದಾರೆ. ಅದು 85 ಎಲ್ಲ ಬಿಟ್ಬಿಡಿ. ಫೈನಲ್ ಸರ್ ಒಂದೇ ಬೆಲೆ ಸರ್, 3,40,000, 3,40,000ಗೆ ಗಾಡಿ ಕೊಡ್ತೀನಿ. 3,40,000. ಹೌದು. ಓಕೆ, ಇನ್ನೊಂದು ಇನ್ನೋ ಕ್ರಿಸ್ಟಾ ಇದೆಯಲ್ಲ ಸರ್? ಸರ್ ಇನ್ನೊಂದು ಕ್ರಿಸ್ಟಾ ನೋಡ್ತಾ ಇದ್ದೀರಾ? 2017 ಮಾಡಲ್. ಇದನ್ನು ಕೂಡ GX ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್. 87,000 ಹೊಡಿದೆ. 87,000 ಮೀಟರ್ ಟ್ಯಾಂಪು, ಮೀಟರ್ ತಿರ್ಸಿರೋದು ಆ ಥರ ಏನಿಲ್ಲ. ಶೋರೂಮ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ಲಾಸ್ಟ್ ಸರ್ವಿಸ್ ಬಿಲ್ನು ಕೊಡ್ತೀನಿ. ಸರ್ವಿಸ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿರೋದು ಬಿಲ್ನು ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್, ಅದನ್ನು ಪ್ಯೂರ್ ಕರ್ನಾಟಕ ವೆಹಿಕಲ್. ನೋ ಮೈಗ್ರೇಷನ್. ದಿಲ್ಲಿಯಿಂದ, ಹರಿಯಾಣದಿಂದ, ಪಂಜಾಬಿಂದ, UP-ಯಿಂದ ಆ ಥರ ತುಂಬಾ ಗಾಡಿಗಳು ಬಜಾರಲ್ಲಿ ಇದೆ. ಆ ಥರ ಗಾಡಿ ನಮ್ಮ ಹತ್ರ ಇರಲ್ಲ. ನಮ್ಮ ಹತ್ರ ಎಲ್ಲ ಏನಿದ್ರು ಪ್ಯೂರ್ ಕರ್ನಾಟಕ ಸಿಂಗಲ್ ಓನರ್ ಗಾಡಿ ವೆಹಿಕಲ್. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿ ಕೊಡ್ತಾ ಇದ್ದೀನಿ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 17.5 ಹೇಳ್ತಾ ಇದ್ದಾರೆ ಸರ್. ಫೈನಲ್ ಒಂದೇ ಬೆಲೆ ಸರ್, 16.5 ಬಂದ್ರೆ ಗಾಡಿ ಕೊಡ್ತೀನಿ. 16,50,000. ಹೌದು ಫೈನಲ್ ಸರ್. ಇನ್ನೊಂದು ರೇಟ್ ಹೇಳ್ತೀರಾ? ಇನ್ನೂ ಕಮ್ಮಿ ಮಾಡಬೇಕಾ ಸರ್? ಯಾರು ಕೊಡಲ್ಲ ಸರ್, ನಾನು ಕೊಡ್ತಾ ಇರೋದು ಪ್ರೈಸಲ್ಲಿ. ಹೌದಾ? ಎಷ್ಟನೇ ಮಾಡಲ್ಲ? 16 ಮಾಡಲ್ಲು. ಅದನ್ನು ಕ್ರಿಸ್ಟಾ ಟಾಪ್ ಅಂಡ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು. ಓಕೆ, 16,50,000. 16,50,000. ಓಕೆ ಸರ್, ಹೋಗಿ. ನೀವು ಎಷ್ಟು ಹೇಳ್ತಾ ಇದ್ದೀರಾ? 16,25,000 ಸರ್. 16,25,000. 25,000 ಬಂದ್ರೆ ಕೊಡ್ತೀನಿ. ಯಾರು ಸಿಂಗಲ್ ಓನರು ಯಾರು ಇಷ್ಟಪಟ್ಟಿದ್ದಾರೆ ಬನ್ನಿ. ರೇಟ್ ಅಂತ ಏನಿಲ್ಲ, ರೇಟ್ ಬಿಟ್ಟಾಗಿ ಸೆಕೆಂಡ್ರಿ. ಬನ್ನಿ ಫಸ್ಟ್ ಗಾಡಿ ಓಕೆ ಮಾಡಿ, ಆಮೇಲೆ ಕುತ್ಕೊಂಡು ನೆಗೋಷಿಯೇಷನ್ ಮಾಡೋಣ. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಸರ್. ಸರ್ ಫೋರ್ಡ್ ಫಿಯೆಸ್ಟಾ ನೋಡ್ತಾ ಇದ್ದೀರಾ? 2012 ಮಾಡಲ್. ಅದನ್ನು ಡೀಸೆಲ್ ಗಾಡಿ ಸರ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 86,000 ನೋಡಿರೋದು. ಸಿಂಗಲ್ ಓನರ್ ವೆಹಿಕಲ್. ಯಾರು ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಬೇಕು, ಸಖತ್ ಮೈಲೇಜ್ ಗಾಡಿ ಬೇಕು, ರಫ್ಯೂಸ್ಗೆ ಗಾಡಿ ಬೇಕು ಅಂದ್ರೆ ಬೆಸ್ಟ್ ಆಪ್ಷನ್ ತಗೊಂಡ್ಬಿಡಿ. ಡೈಲಿ 2 ವೀಲರ್ ತರ ಯೂಸ್ ಮಾಡಿ. ಬೇರೆ ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ ಸರ್, ಲಾಂಗ್ ಅಲ್ಲಿ 25 ಬರುತ್ತೆ ಮೈಲೇಜ್. ಆರಾಮಾಗಿ 2 ವೀಲರ್ ಅಲ್ಲಿ ಓಡಾಡೋದು. ಡೈಲಿ ಜಾಸ್ತಿ ಅಪ್ ಅಂಡ್ ಡೌನ್ ಇದ್ರೆ ಡೀಸೆಲ್ ಗಾಡಿ ತಗೊಂಡ್ಬಿಡಿ. ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 2012 ಮಾಡಲ್ ಸರ್. ಕಸ್ಟಮರ್ 2,55,000 ಹೇಳ್ತಾರೆ. 2,55,000 ಬೇಡ ಸರ್, ಫೈನಲ್ 2,20,000 ಬಂದ್ರೆ 12 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫಿಯೆಸ್ಟಾ ಕೊಡ್ತಾ ಇದ್ದೀನಿ. ಡೀಸೆಲ್ ಸರ್? ಡೀಸೆಲ್ ಗಾಡಿ ಸರ್. ನೆಕ್ಸ್ಟ್ ಇದು ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸರ್? ಹೋಂಡಾ ಬ್ರಿಯೋ ಇದೆ ನನ್ನ ಹತ್ರ. 2014 ಮಾಡಲ್, 41,000 ನೋಡಿರೋದು ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೆಲ್ ಮೇಂಟೈನ್ ಅಂದ್ರೆ 41,000 ನೋಡಿರೋ ಹೊಸ ಗಾಡಿ ತರಾನೇ ಇರುತ್ತೆ ಫೀಲಿಂಗು. ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,95,000 ಹೇಳ್ತಾರೆ. ಫೈನಲ್ ಸರ್ ಒಂದೇ ಬೆಲೆ ಸರ್, 3,55,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ 3,55,000. 3,55,000ಕ್ಕೆ ಬ್ರಿಯೋ. ಹೌದು. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್. ನೆಕ್ಸ್ಟ್ ನೋಡ್ತಾ ಇದ್ದಾರೆ ಸ್ವಿಫ್ಟ್ ಡಿಸೈರ್ ನನ್ನ ಹತ್ರ.
4000 ಓಡಿದೆ. ವೆಹಿಕಲ್ ಡೀಸೆಲ್ VDI ವೇರಿಯಂಟು, ಸಿಂಗಲ್ ಓನರ್ ವೆಹಿಕಲ್ ಸರ್. ತುಂಬಾ ಚೆನ್ನಾಗಿದೆ, 13 ಮಾಡಲ್. ತಗೊಳಕ್ ₹1 ಖರ್ಚು ಮಾಡಬೇಡಿ ಸರ್, ಜಸ್ಟ್ ಡೀಸೆಲ್ ಹಾಕಿ ಯೂಸ್ ಮಾಡಿ ಸರ್. ಆ ತರ ಕಂಡೀಷನ್ ಇಲ್ಲಿದೆ ಸರ್. ಪ್ರೈಸಿಂಗ್ 4,75,000 ಹೇಳ್ತಾರೆ. 4,75,000 ಬರ ಸರ್. 4,25,000 ಬಂದ್ರೆ ಗಾಡಿ ಕೊಡ್ತೀನಿ. ಒಳ್ಳೆ ರೇಟ್ ಹೇಳ್ಬಿಡಿ ಸರ್, ಇದೊಂದು ಕೇಳ್ಬಿಡಿ ಸರ್. ಒಂದ್ ಕೆಲಸ ಮಾಡಿ ಹೋಗಿ ಸರ್, ಅಷ್ಟು ಹೇಳ್ತೀರಾ ನೀವು, ನಿಮ್ಗೋಸ್ಕರ ನಿಮ್ ವ್ಯೂವರ್ಸ್ಗೋಸ್ಕರ 4,15,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ. 4,15,000ಕ್ಕೆ ಸ್ವಿಫ್ಟ್ ಡಿಸೈರ್ 2013 ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಕಾರ್ಗಳಿದೆ ಸರ್? ಸರ್ ಇಲ್ಲಿ 55 ಗಾಡಿಗಳು ಇದೆ. ಇನ್ನೊಂದು ಗೋಡನ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ 30 ಗಾಡಿಗಳು ಇದೆ. ಬನ್ನಿ. ಇನ್ನೊಂದು ಗ್ರಾಂಡ್ ಏನು ಸರ್? ಸರ್ ಗ್ರಾಂಡ್ ನೋಡ್ತಾ ಇದ್ದೀರಾ, 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 40,000 ನೋಡಿರೋದು ವೆಹಿಕಲ್. ತುಂಬಾ ಚೆನ್ನಾಗಿದೆ, ಹೊಸ ಗಾಡಿ ತರ ಇದೆ, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 5,25,000 ಹೇಳ್ತಾ ಇರೋದು. ಫೈನಲ್ ಸರ್ 4,70,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 4,70,000 ಬನ್ನಿ, ನೀವೇ ಹೆಚ್ಚು ಕಡಿಮೆ ಮಾತಾಡಿ ರೇಟಿಂಗ್ ವೈಸ್. ಹಾಗೆ ನೆಕ್ಸ್ಟ್ ಇದೆ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಫ್ರೀಲ್ಯಾಂಡರ್ ಇದೆ ನನ್ನ ಹತ್ರ, 2012 ಮಾಡಲ್ ವೆಹಿಕಲ್, ಡೀಸೆಲ್ ಇಂಜಿನ್, ಸೆಕೆಂಡ್ ಓನರ್, 95,000 ನೋಡಿದ್ರು. ಅದು ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿರೋದು ವೆಹಿಕಲ್. ವಿತ್ ಪೈನಾಮಿಕ್ ಡಬಲ್ ಸನ್ರೂಫ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬ್ರೇಕ್. ಯಾರು ಡಸ್ಟರ್ ಇಲ್ಲಾಂದ್ರೂ ಕೂಡ ಕ್ರಿಟಾ ನೋಡ್ತಾ ಇರೋರಿಗೆ ಕೂಡ ಬೆಸ್ಟ್ ಆಪ್ಷನ್. ಒಂದು ಲಕ್ಸುರಿ ಫೀಲಿಂಗ್ ಬೇಕಂದ್ರೆ ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಕ್ರಿಟಾ ಪ್ರೈಸ್ ಅಲ್ಲಿ ಕೊಡ್ಬಿಡೋಣ ಹೋಗಿ ಸರ್. ಕಸ್ಟಮರ್ 925 ಹೇಳ್ತಾ ಇದ್ರು ಸರ್. 8,75,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 8,75,000. ಓಕೆ ಓಕೆ. ನೆಕ್ಸ್ಟ್ ಇದು ಸರ್. ನೆಕ್ಸ್ಟ್ ಸೆಲೀರಿಯೋ ನೋಡ್ತಾ ಇದ್ದೀರಾ, 2014 ಮಾಡಲ್, ಅದನ್ನು ಆಟೋಮೆಟಿಕ್ ವೆಹಿಕಲ್. ಬೆಸ್ಟ್ 63,000 ಓಡಿದೆ ಸರ್. 63,000 ಓಡಿರೋದು. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಅದಕ್ಕೆ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,75,000 ಹೇಳ್ತಾ ಇದ್ರು. ಫೈನಲ್ ಸರ್ 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ. ಮಾಡಲ್ 14 ಮಾಡಲ್ ಆಟೋಮೆಟಿಕ್ ಸರ್. 2014 ಮಾಡಲ್ VXI ವೇರಿಯಂಟ್ ಆಟೋಮೆಟಿಕ್ ಸರ್. ಆಟೋಮೆಟಿಕಲ್ ಸೆಲೆರಿಯೋನು ಇದೆ. ಹೌದು ಸರ್. ಇವಾಗ ಗೊಡಾನಕ್ಕೆ ಬಂದಿದ್ದೀವಿ, ಇಲ್ಲಿ ನೋಡ್ತಾ ಇರ್ಬೋದು ಒಂದು 20-25 ಕಾರ್ಗಳು ಇರ್ಬೋದಾ ಸರ್? ಆರಾಮಾಗಿ ಸರ್ 30 ಗಾಡಿಗಳು ಇದೆ. 30 ಗಾಡಿಗಳಿದೆ. ಹೌದು. ಸೊ ನೋಡ್ತಾ ಇರ್ಬೋದು, ಇಲ್ಲೂ ಮಲ್ಟಿ ಬ್ರ್ಯಾಂಡ್ ಸೆಗ್ಮೆಂಟ್ ನಿಮಗೆ ಗಾಡಿಗಳು ಸಿಗುತ್ತೆ. ಫಸ್ಟ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಬಂದ್ಬಿಡಿ 2016 ಮಾಡಲ್ ವೆಹಿಕಲ್, ಅದನ್ನು K8 ಟಾಪ್ ಎಂಡ್ ವೇರಿಯಂಟ್ ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್, ಮ್ಯಾಗ್ ವೀಲ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೇಮ್ ಹಾಕೊಂಡು ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ ನಿಮಗೆ. ಡೀಸೆಲ್ ಗಾಡಿ ಕೊಡ್ತಾರೆ, ಅದನ್ನು 6 ಸೀಟರ್ ವೆಹಿಕಲ್. ಮೈಲೇಜ್ ಅಲ್ಲಿ ಸರ್ ಸಕ್ಕತ್ತಾಗಿ ಸಿಟಿಯಲ್ಲಿ 20 ಬರುತ್ತೆ ಸರ್, ಲಾಂಗ್ ಅಲ್ಲಿ 25, 26 ಬರುತ್ತೆ ನಿಮಗೆ ಮೈಲೇಜ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಒಂದೇ ಬೆಲೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,85,000 ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಸರ್ 3,55,000. 3,55,000 ಬಂದ್ರೆ ಗಾಡಿ ಕೊಡ್ತೀನಿ. 3,55,000. ಹೌದು, 3,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ರ್ಯಾಪಿಡ್ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸ್ಕೋಡಾ ರ್ಯಾಪಿಡ್ ಇದೆ, ಅದನ್ನು ಎಲಿಗೆಂಟ್ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ವೆಹಿಕಲ್, 2012 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 90,000 ರಿಕಾರ್ಡೆಡ್. ಟೆಫ್ ಅಲ್ಲಿ ಎಲ್ಲ ಸ್ಕೋಡಾ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 80% ಟೈರ್ಸ್ ಇದೆ. AC ಪವರ್ ಸ್ಟೀರಿಂಗ್, 4 ಪವರ್, ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಫೋಗ್ ಲ್ಯಾಂಪ್, ಕ್ಲೇಮ್ ಹಾಕೊಂಡು ಗ್ಲಾಸ್, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಸರ್, ಈ ಗಾಡಿಗೆ ಅರೌಂಡ್ 3,55,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ ಟು ಫೈನಲ್ ಸರ್ 3,15,000, 3,15,000 ಬಂದ್ರೆ ಗಾಡಿ ಕೊಡ್ತೀನಿ. 3,15,000. ಹೌದು. ಓಕೆ. 3,00,000 ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23. ಲಕ್ಸುರಿ ಗಾಡಿ, ಯಾರು ಲಕ್ಸುರಿ ಗಾಡಿ ಬೇಕಂತ ಬರೋರಿಗೆ ಬೆಸ್ಟ್ ಬಂದ್ಬಿಡಿ ಸಾಗರ್ ಕಾರ್ಸ್ಗೆ. ಒಳ್ಳೆ ಗಾಡಿ ಕೊಡ್ತಾ ಇದ್ದೀನಿ. ಲೋನ್ ಬೇಕಂದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಸರ್ ಇದು ಸರ್. ನೆಕ್ಸ್ಟ್ ನಿಮಗೆ ರ್ಯಾಪಿಡ್ ಬೇಡ ಅಂದ್ರೆ ವೆಂಟೋನು ಕೂಡ ನನ್ನ ಹತ್ರ ಆಪ್ಷನ್ ಇದೆ. ಅದನ್ನು ಡೀಸೆಲ್ ಇಂಜಿನ್, 2015 ಮಾಡಲ್ ವೆಹಿಕಲ್ ಸರ್. ಡೀಸೆಲ್, ಅದನ್ನು ನ್ಯೂ ಶೇಪ್ ಇದು. ಅಂಡ್ ಇದರಲ್ಲಿ ನಿಮಗೆ ಕಟ್ ಸ್ಟೇರಿಂಗ್ ಬರುತ್ತೆ, ನಿಮಗೆ ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಮಾಡಿ ತಗೊಳ್ಳಿ. ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಡ್ರಿವೆನ್ ಅರೌಂಡ್ 55,000 ಕಿಲೋಮೀಟರ್ಸ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 5,25,000 ಹೇಳ್ತಾರೆ. ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್, 4,80,000, 4,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,80,000. ಹೌದು. ಆನ್ ಟೇಬಲ್ ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ ಸರ್. ನೆಕ್ಸ್ಟ್ ಇದು ಸರ್ i20 ನೋಡ್ತಾ ಇದ್ದೀರಾ. ನೆಕ್ಸ್ಟ್ ನಮ್ಮ ಮುಂದೆ ಇರೋದು 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ, ತಗೊಳಕ್ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಸ್ಟೆಪ್ನಿ ಟೈರ್ ನೀವು ತೋರಿಸ್ತಾ ಇರೋದು. ಅದು ಅಲಾಯ್ ವೀಲ್ಸ್ ಬರುತ್ತೆ, 4 ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಕ್ಲೇಮ್ ಹಾಕೊಂಡು ಗ್ಲಾಸ್ ಬರುತ್ತೆ. ಫೈನಲ್ 3,85,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 3,85,000 ಆಗುತ್ತೆ. 12 ಮಾಡಲ್ಲ, 2014 ಮಾಡಲ್, 14 ಮಾಡಲ್ ಸರ್. ನ್ಯೂ ಶೇಪ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಡ್ರಿವೆನ್ ಅರೌಂಡ್ 68,000 ಕಿಲೋಮೀಟರ್ಸ್. ಓಕೆ. ಹ್ಯುಂಡೈ ಅಲ್ಲಿ ವರ್ನಾ ನೋಡಿ, 2 ಗಾಡಿ ಇದೆ, 2 ಒಂದೊಂದು ಜನರೇಷನ್ ಇದೆ ನೋಡಿ ಸರ್. 2011 ಮಾಡಲ್ ಸರ್. 2 ಇದು ಡೀಸೆಲ್ ಇಂಜಿನ್, ಟ್ರಾನ್ಸ್ಫಾರ್ಮ್ ಡೀಸೆಲ್ ಇಂಜಿನ್ ಅಂತ ಹೇಳ್ತಾರೆ. ಇದು ಬಂದ್ಬಿಟ್ಟು ವರ್ನಾ ಫ್ಯೂಡಿಕ್ ಅಂತ ಹೇಳ್ತಾರೆ. ಇದನ್ನು 11 ಮಾಡಲ್, ಇದನ್ನು 11 ಮಾಡಲ್. ಇದು ಡೀಸೆಲ್ ಬಂದ್ಬಿಟ್ಟು 2011 ಮಾಡಲ್, ಸೆಕೆಂಡ್ ಓನರ್, ಟ್ರಾನ್ಸ್ಫಾರ್ಮ್ CRD ಇಂಜಿನ್ ಬರುತ್ತೆ ನಿಮಗೆ. ವೆಹಿಕಲ್ ಮಾತ್ರ SX ಟಾಪ್ ಎಂಡ್ ವೇರಿಯಂಟ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS ಬ್ರೇಕ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಫೋಗ್ ಲ್ಯಾಂಪ್ ಬರುತ್ತೆ, ಕ್ಲೇಮ್ ಹಾಕೊಂಡು ಗ್ಲಾಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 2,90,000 ಹೇಳ್ತಾರೆ. ಫೈನಲ್
2,45,000 ಬಂದ್ರೆ ಗಾಡಿ ಕೊಡ್ತೀನಿ. 2,45,000. ಹೌದು, ಅದು ಬೇಡ ನಿಮಗೆ ಪೆಟ್ರೋಲ್ ಅಲ್ಲಿ ಬೇಕಾ, ನ್ಯೂ ಶೇಪ್ ಬೇಕಾ, ಫ್ಲೂಡಿಕ್ ಬೇಕಂದ್ರೆ 2011 ಮಾಡಲ್ ಇದೆ, SX ಟಾಪ್ ಎಂಡ್ ವೇರಿಯಂಟ್ ಇದು ಸರ್. ಪ್ರೈಸಿಂಗ್ ಬೇರೆ ಕಸ್ಟಮರ್ ಬಂದ್ಬಿಟ್ಟು 3,65,000 ಹೇಳ್ತಾರೆ, 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,45,000 ಈ ವರ್ಣ ಡೀಲು ಕ್ಲೋಸ್ ಆಗುತ್ತೆ. ವರ್ಣ ಫ್ಲೂಡಿಕ್ 2011 ಮಾಡಲ್ ತುಂಬಾ ಕ್ಲೀನ್ ಆಗಿದೆ ಸರ್. ನಿಮಗೆ ಪೆಟ್ರೋಲ್ ಅಲ್ಲಿ ಫ್ಲೂಡಿಕ್ ಬೇಡ, ಡೀಸೆಲ್ ಅಲ್ಲಿ ಫ್ಲೂಡಿಕ್ ಬೇಕು ಅಂದ್ರೂ ಕೂಡ ನನ್ನ ಹತ್ರ ಆಪ್ಷನ್ ಇದೆ. 2013 ಮಾಡಲ್ ಫ್ಲೂಡಿಕ್ ವರ್ಣ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಸರ್. ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಇದು ಟಾಪ್ ಅಂಡ್ SX ವೇರಿಯಂಟ್ ತುಂಬಾ ಕ್ಲೀನ್ ಆಗಿದೆ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,10,000 ಹೇಳ್ತಾರೆ. ಒಂದೇ ಬೆಲೆ ಸರ್, ಫೈನಲ್ 3,75,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ 14 ಮಾಡಲ್. ಹೌದು, 13 ಮಾಡಲ್ ಸರ್. 13 ಮಾಡಲ್. ಓಕೆ, ನೆಕ್ಸ್ಟ್ ಇದು ಸರ್ ಹೋಂಡಾ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹೋಂಡಾ ಸಿಟಿ ಇದೆ ನನ್ನ ಹತ್ರ. 2009 ಮಾಡಲ್, ಅದನ್ನು ಸಿಂಗಲ್ ಓನರ್ ವೆಹಿಕಲ್ ವಿತ್ ಫ್ರೆಶ್ FC ಅಲ್ಲಿ ಇನ್ಶೂರೆನ್ಸ್ ಎಲ್ಲ ಆಗುತ್ತೆ. ವೆಹಿಕಲ್ ಮಾತ್ರ ತುಂಬಾ ಕ್ಲೀನ್ ಆಗಿದೆ, ₹1 ಖರ್ಚು ಮಾಡಂಗಿಲ್ಲ ಸರ್. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,10,000 ಹೇಳ್ತಾರೆ. ಫೈನಲ್ 2,85,000, 2,80,000 ಬಂದ್ರೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಮಾಡಿ ಸಿಂಗಲ್ ಓನರ್ ಗಾಡಿ ತಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. 2,85,000. ಹೌದು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಈಕೋ ಸ್ಪೋರ್ಟ್ಸ್ ಇದೆ ಸರ್. 2017 ಮಾಡಲ್, ಡೀಸೆಲ್ ಟೈಟಾನಿಯಂ ಸಿಂಗಲ್ ಓನರ್ ವೆಹಿಕಲ್ ಸರ್. ತುಂಬಾ ಕ್ಲೀನ್ ಆಗಿದೆ, ಅದು ಟೈಟಾನಿಯಂ ಪ್ಲಸ್. ಇದು ಇದರಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ವೆಹಿಕಲ್ ಮಾತ್ರ ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಸಾರಿ ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರ್ತಾ ಇದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಇದಕ್ಕೆ 7,25,000 ಹೇಳ್ತಾ ಇದ್ದಾರೆ ಸರ್. ಒಂದೇ ಬೆಲೆ ಸರ್, ಶಾರ್ಟ್ ಕಟ್ ಅಲ್ಲಿ ಹೇಳ್ಬಿಡ್ತೀನಿ, 6,75,000. 6,75,000 ಫೈನಲ್ ಸರ್. ಇನ್ನೂ ಕಮ್ಮಿ ಕೊಡಬೇಕಾ? ಹಾಂ ಸರ್. ಒಂದು ಕೆಲಸ ಮಾಡಿ ಹೋಗಿ ಸರ್, 6,50,000 ಬಂದ್ರೆ ಕೊಡ್ತೀನಿ. ಹೋಗಿ ಸರ್. 6,50,000 2017 ಮಾಡಲ್ ಈಕೋ ಸ್ಪೋರ್ಟ್ಸ್ ಟಾಪ್ ಎಂಡ್ ಡೀಸೆಲ್ ವೆಹಿಕಲ್ ಸರ್. ಅದನ್ನು ಟೈಟಾನಿಯಂ ಪ್ಲಸ್ ಸಿಂಗಲ್ ಓನರ್ ವೆಹಿಕಲ್, 6 ಏರ್ ಬ್ಯಾಗ್ ವೆಹಿಕಲ್, ಬಟನ್ ಸ್ಟಾರ್ಟ್ ವೆಹಿಕಲ್. ವ್ಯಾಗನರ್ ಸರ್. ಸರ್ ವ್ಯಾಗನರ್ ನೋಡ್ತಾ ಇದ್ದೀರಾ, ಇದು ನೆನ್ನೆ ಬಂದಿರೋದು. 2007 ಮಾಡಲ್ ಲೋ ಪ್ರೈಸ್ ಅಲ್ಲಿ ಯಾರು ಕೇಳ್ತಾ ಇರೋರಿಗೆ ನನ್ನ ಹತ್ರ ಲೋ ಮಾಡಲ್ ವ್ಯಾಗನರ್ ಬಂದಿದೆ. ಅದನ್ನು ಪೆಟ್ರೋಲ್ ವಿತ್ LPG ಇರೋದು. ಇದು 2007 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. LXi ವೇರಿಯಂಟ್, AC ಪವರ್ ಸ್ಟೀರಿಂಗ್, ಫ್ರಂಟ್ 2.0 LPG ಪೆಟ್ರೋಲ್ ಇರೋದು. ಮೈಲೇಜ್ ಸಕ್ಕತ್ತಾಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 1,75,000 ಬೇಕು ಅಂತ ಹೇಳ್ತಾರೆ. ಹೇಳ್ಬಿಡಿ ಸರ್. ಸರ್ ಫೈನಲ್ ಒಂದೇ ಬೆಲೆ ಹೇಳ್ಬಿಡ, 1,65,000 ಬನ್ನಿ ತಗೊಂಡೋಗಿ ಸರ್. 50,000 ಡಿಸ್ಕೌಂಟ್ ಮಾಡಿ ಸರ್. 50,000ನಾ ಸರ್? ಪೆಟ್ರೋಲ್ ವಿತ್ LPG ಕೊಡ್ತಾರೆ. ಹೋಗಿ ಸರ್, ಒಂದು ಕೆಲಸ ಮಾಡಿ ಸರ್, 1,60,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ ಸರ್. ನೆಕ್ಸ್ಟ್ ಎಸ್ಟಾರು ಸರ್? ಮಾರುತಿ ಎಸ್ ನೋಡ್ತಾ ಇದ್ದೀರಾ, ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. ಅವರು ಮೇಡಮ್ ಡಾಕ್ಟರ್, ಡೆಂಟಲ್ ಡಾಕ್ಟರ್ ನೋಡ್ತಾ ಇದ್ದೀರಾ, ಡಾಕ್ಟರ್ ಮೇಡಮ್ ಸಿಂಬಲ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್, 2013 ಮಾಡಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಅವರು 3,45,000 ಹೇಳ್ತಾರೆ. ಫೈನಲ್ 3,05,000 ಬಂದ್ರೆ, 3,05,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಡ್ಯಾಕ್ಸನ್ ಗೋ 2016 ಮಾಡಲ್. ಯಾರು ಲೋ ಪ್ರೈಸ್ ಅಲ್ಲಿ ಇದ್ದೀರಾ, ಬನ್ನಿ ಸರ್ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ. ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಅದನ್ನು ನಿಮ್ಗೆ ಮೈಲೇಜ್ ಗಾಡಿ, ಮೇಂಟೆನೆನ್ಸ್ ಕಮ್ಮಿ ಗಾಡಿ ಕೊಡ್ತಾ ಇದೀನಿ ಸರ್. ನೀವು ಡೆಕ್ಸನ್ ಕಂಪನಿ ಇಲ್ಲ ಅಂತ ಯಾರು ತಿಳ್ಕೊಂಡ್ಬೇಡಿ. ನಿಸಾನ್ ರೆನಾಲ್ಟ್ ಕಂಪನಿ ಒಂದೇ, ಡೆಕ್ಸನ್ ಒಂದೇ ಕಂಪನಿ. ಅದು ನಿಮ್ಗೆ ಆರಾಮಾಗಿ ಪಾರ್ಟ್ಸ್ ಗಳು ಎಲ್ಲ ಸಿಗ್ಬಿಡುತ್ತೆ. ಅಂದ್ರೆ 16 ಮಾಡಲ್ ನೀವು ಯಾವ ಗಾಡಿ ತಗೊಳಕ್ಕೆ ಹೋಗಿರಿ ಆ ಪ್ರೈಸ್ ಅಲ್ಲಿ ಸಿಗಲ್ಲ. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀನಿ. ಬೇರೆ 60,000 ಇರೋದು ವೆಹಿಕಲ್, ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗ್ ಎಲ್ಲ ಇರೋದು ಸರ್. ಪ್ರೈಸ್ ಕಸ್ಟಮರ್ 2,40,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ 2,15,000, 2,15,000 ಬಂದ್ರೆ ಗಾಡಿ ಕೊಡ್ತೀನಿ. ಹೋಗಿ ಸರ್. 2,15,000 16 ಮಾಡಲ್ ಕೊಡ್ತಾ ಇದೀನಿ. ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೇರೆ 10,000-15,000 ತಗೊಂಡ್ ಬನ್ನಿ ಸರ್, 2,00,000 ಲೋನ್ ಮಾಡ್ಕೊಟ್ಬಿಡ್ತೀನಿ. ಫ್ರೆಂಡ್ಸ್ ಇನ್ನೊಂದು ವ್ಯಾಗನರ್ ಇದೆ ನೋಡಿ ಸರ್. ವ್ಯಾಗನರ್ ಲೇಟೆಸ್ಟ್ ಅಲ್ಲಿ ಬೇಕಾ, ನ್ಯೂ ಶೇಪ್ ಅಲ್ಲಿ ಬೇಕಂದ್ರೂ ಕೂಡ 2011 ಮಾಡಲ್ ಆಪ್ಷನ್ ಇದೆ. ಸಿಂಗಲ್ ಓನರ್ ವೆಹಿಕಲ್, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 11 ಮಾಡಲ್ ಗಾಡಿ ಸರ್. ಸರ್ VXi ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಪ್ರೈಸಿಂಗ್ ಸರ್ ಕಸ್ಟಮರ್ ನೋಡ್ತಾ ಇದ್ದೀರಾ, ಕಸ್ಟಮರ್ 2,75,000 ಹೇಳ್ತಾ ಇದ್ರು. ಫೈನಲ್ 2,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,45,000ಗೆ ಸರ್. 2,45,000 ಅಂತ. ನೆಕ್ಸ್ಟ್ ಇದು ಬೀಟು ಸರ್. ಬೀಟ್ ನೋಡ್ತಾ ಇದ್ದೀರಾ, ಡೀಸೆಲ್ ಗಾಡಿ 2012 ಮಾಡಲ್. ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ 18 20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ ಸರ್. ಡೀಸೆಲ್ ಇಂಜಿನ್ ಕೊಡ್ತಾ ಇದ್ದೀನಿ, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,15,000 ಬೇಕು ಅಂತ ಹೇಳ್ತಾ ಇದ್ರು. ಫೈನಲ್ 1,85,000, 1,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಇದು ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಗ್ರ್ಯಾಂಡ್ ಐಟನ್ ಇದೆ. 16 ಮಾಡಲ್, 16 ಮಾಡಲ್ ವೆಹಿಕಲ್. ಅದನ್ನು ಸ್ಪೋರ್ಟ್ಸ್ ಆಪ್ಷನಲ್ ವೆಹಿಕಲ್ ಸರ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಪೆಟ್ರೋಲ್ ಇಂಜಿನ್ ಸರ್. ಮೈಲೇಜ್ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ 15 ಬರುತ್ತೆ, ಲಾಂಗ್ ಅಲ್ಲಿ 17 ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾ ಇದ್ರು. ಫೈನಲ್ ಒಂದು 3,90,000, 3,90,000ಗೆ 16 ಮಾಡಲ್ ಗ್ರ್ಯಾಂಡ್ ಐಟನ್ ಕೊಡ್ತಾ ಇದ್ದೀನಿ.
ಓಕೆ ಓಕೆ ನೆಕ್ಸ್ಟ್ ಸರ್ ಇದು ಫಿಗೋ ಫೋರ್ಟ್ ಫಿಗೋ ನೋಡ್ತಾ ಇದ್ದೀರಾ 2012 ಮಾಡಲ್ ಫೋರ್ಟ್ ಫಿಗೋ ಪೆಟ್ರೋಲ್ ಇಂಜಿನ್ ಇದೆ ನನ್ನ ಹತ್ರ. ಅದನ್ನು ಡ್ರಿವೆನ್ ಅರೌಂಡ್ 68,000 ಓಡಿರೋದು ವೆಹಿಕಲ್. ಪೆಟ್ರೋಲ್ ಇಂಜಿನ್ ಸರ್. ಮಾರ್ಕೆಟ್ ಅಲ್ಲಿ ಫೋರ್ಟ್ ಫಿಗೋ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ, ಯಾಕಂದ್ರೆ ಒಂದು ಒಳ್ಳೆ ಗಾಡಿ, ಸಿಟಿಯಲ್ಲಿ ಓಡಾಡಕ್ಕೆ ಒಳ್ಳೆ ಗಾಡಿ ಅಂತ ಯೂಸ್ ಮಾಡ್ತಾರೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ 2,55,000 ಹೇಳ್ತಾ ಇರೋದು. ಫೈನಲ್ ಒಂದು 2,20,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,20,000 ಸರ್. ಇನ್ನೊಂದು ಡಸ್ಟರ್ ಸರ್. ಸರ್ ಡಸ್ಟರ್ 13 ಮಾಡಲ್ ಇದೆ ಸರ್ ಹತ್ರ. RXZ 110 PS ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ, ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಡೀಸೆಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4.25 ಲಕ್ಷ ಹೇಳ್ತಾ ಇದ್ದಾರೆ ಸರ್. 4,25,000 ಬಂದ್ರೆ ಗಾಡಿ ಕೊಡ್ತೀನಿ ಹೋಗಿ ಸರ್. 4.25 ಲಕ್ಷಕ್ಕೆ ಆಗುತ್ತಾ? ಎಷ್ಟು ಸರ್ ಫೈನಲ್? 4,25,000 4,25,000. ಓಕೆ. ಸೊ ಟೋಟಲ್ ಆಗಿ ಎಲ್ಲ ಕಾರ್ಗಳು ತೋರಿಸ್ಬಿಟ್ಟಿದ್ದೀವಿ. ನಿಮಗೆ ಯಾವುದೇ ಕಾರ್ ಬೇಕಿದ್ರು ಸಾಗರ್ ಕಾರ್ಸ್ಗೆ ವಿಸಿಟ್ ಮಾಡಿ. ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತಾರೆ ಸರ್ ನಮ್ಮದು ಲೊಕೇಶನ್. ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇಲ್ಲಾಂದ್ರೂ ಕೂಡ ಗೂಗಲಲ್ಲಿ ಹೋಗಿ ಜಸ್ಟ್ ಸಾಗರ್ ಕಾರ್ಸ್ ಟೈಪ್ ಮಾಡಿ ಒಂದು ಲೊಕೇಶನ್ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.